ಆಕಾಶವಾಣಿ. ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರವೇಶಾತಿ ಹಾಗೂ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಅವರು. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು. ಭಾಷೆ ಸಮಾಜ ಕೇಳುಗರೆಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರವೇಶಾತಿ ಹಾಗೂ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಕೇಳುಗರೆ, ನನ್ನ ಜೊತೆಯಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಕ್ಕೆ ಸಿದ್ಧವಾಗಿ ಇದ್ದಾರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಅವರು. ನಮಸ್ಕಾರ ಶರಣಪ್ಪ ವಿ ಹಲಸೆ ಅವರು. ಕೇಳುಗರೆ, ನೀವೀಗ ನಮಗೆ ನೇರವಾಗಿ ಕರೆ ಮಾಡಬಹುದು. ಮಾನ್ಯ ಕುಲಪತಿಗಳೊಂದಿಗೆ ಮುಕ್ತವಾಗಿ ಮಾತನಾಡಬಹುದು. ಕರೆ ಮಾಡೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳು 25125822, 25150809, STD ಕ್ರಮ ಸಂಖ್ಯೆ 0821. ಮೊದಲ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಸೋಸಲೆ ಗ್ರಾಮದಿಂದ ಎಸ್ ಮಾದೇಶೆಟ್ರು ಮಾಡೋ ನಮಸ್ಕಾರಗಳು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗುರುಗಳ. ನಮಸ್ತೆ. ನಮಸ್ತೆ. ಥ್ಯಾಂಕ್ ಯು ಸರ್. ಹೇಳಿ ಸರ್, ಹೇಳಿ ಸರ್, ಈ ವರ್ಷ ಹೊಸ ಕೋರ್ಸ್ಗಳು ಏನಾದ್ರು ಪ್ರಾರಂಭ ಮಾಡಿದ್ದಾರೆ ಅಂತ ತಿಳಿಸ್ಕೊಡಿ ಅಂತ ಒಂದು ಪ್ರಶ್ನೆ. ಓಕೆ. ಕಳೆದ ಸಾರಿ ತಮ್ಮ ವಿಭಾಗದ ಪರಿಚಯಗಳನ್ನ ನಮ್ಮ ಸರಣಿ ಮೂಲಕ ಒಳ್ಳೆ ಉತ್ತಮವಾಗಿ ಪರಿಚಯ ಮಾಡಿಕೊಟ್ಟಿದ್ದೀರಿ. ತಮಗೂ ನಮ್ಮ ಕೇಶವಮೂರ್ತಿ ಸಾಹೇಬರಿಗೂ ತುಂಬ ಅಭಿನಂದನೆ ಸಲ್ಲಿಸ್ತೇನೆ ಗುರುಗಳ. ಓಕೆ. ಅದೇ ಹೊಸ ಕೋರ್ಸ್ ಬಗ್ಗೆ ಕೇಳ್ತಾರೆ ಸರ್. ಹಲೋ. ಹೇಳಿ ಸರ್. ಹೊಸ ಕೋರ್ಸ್ ಸೈನ್ಸ್ನಲ್ಲಿ ಅರ್ತ್ ಸೈನ್ಸ್ ಪ್ರಾರಂಭವಾಗಿದೆ ಮತ್ತು ಈ ವರ್ಷ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸರ್ಕಾರ ಅನುದಾನದಿಂದ 5,05,00,000 ರೂಪಾಯಿ ಸರ್ಕಾರ ಮೈನಾರಿಟಿ ಡಿಪಾರ್ಟ್ಮೆಂಟ್ನವರು ನಮಗೆ ಕೊಟ್ಟಿದ್ದಾರೆ. ಆ 5,05,00,000 ದುಡ್ಡಿನಲ್ಲಿ ನಾವು ಆಲ್ಮೋಸ್ಟ್ 4,000 ವಿದ್ಯಾರ್ಥಿಗಳಿಗೆ ಫ್ರೀ ಎಜುಕೇಷನನ್ನು ಕೊಡ್ತಾ ಇದ್ದೆವು, ಮೈನಾರಿಟಿ ವಿದ್ಯಾರ್ಥಿಗಳಿಗೆ. ಇನ್ನೇನಾದ್ರೂ ಮಾಹಿತಿ ಬೇಕಿತ್ತ ಮಾಧವ್ ಶೆಟ್ರೆ? ಸಾಕು ಗುರುಗಳ, ಇಷ್ಟು ಕೊಟ್ಟರಲ್ಲ, ನಿಮ್ಗೆ ತುಂಬಾ ಅಭಿನಂದನೆ ಗುರುಗಳ. ವಂದನೆಗಳು. ನಮಸ್ಕಾರ. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ಕಾರ ಸರ್. ಯಾರು, ಎಲ್ಲಿಂದ ಕರೆ ಮಾಡ್ತೀರಿ? ರಾಜಣ್ಣ, ರಾಮಕೃಷ್ಣನಗರದಿಂದ. ಹೇಳಿ ರಾಜಣ್ಣ ಅವರೇ. ಸರ್, ಸ್ನಾತಕೋತ್ತರ ಪದವಿಯಲ್ಲಿ ಅರ್ಥಶಾಸ್ತ್ರ ಓದಲಿಕ್ಕೆ ಅವಕಾಶ ಇದೆಯಾ ಸರ್? ಇದೆ. ಅರ್ಥಶಾಸ್ತ್ರ ಓದಲಿಕ್ಕೆ ಇದೆ. ಈಗ ಪ್ರಾರಂಭ ಆಗಿದೆ. ಅಡ್ಮಿಷನನ್ನು ನಾವು ಜುಲೈ 1ರಿಂದ ಸೆಪ್ಟೆಂಬರ್ 15ವರೆಗೆ ಅಡ್ಮಿಷನನ್ನು ಪ್ರಾರಂಭ ಆಗಿದೆ. ನೀವು ಅಡ್ಮಿಷನ್ ಮಾಡ್ಕೊಳ್ಬಹುದು. ಸರ್, ರೆಗ್ಯುಲರ್ ಕ್ಲಾಸ್ಗೂ ರೆಗ್ಯುಲರ್ ಕ್ಲಾಸ್ ಇಲ್ಲ ನಮ್ಮಲ್ಲಿ. ಆನ್ಲೈನ್ ವ್ಯತ್ಯಾಸ ಇದೆಯಾ ಸರ್? ವ್ಯತ್ಯಾಸ ಇದೆಯಾ? ಏನು ರೆಗ್ಯುಲರ್ಗೂ ನಿಮಗೂ ಏನಾದ್ರು ವ್ಯತ್ಯಾಸ ಇದೆಯಾ? ರೆಗ್ಯುಲರ್ಗೂ ಏನು ವ್ಯತ್ಯಾಸ ಇಲ್ಲ. ರೆಗ್ಯುಲರ್ ನಲ್ಲಿ ಏನು ಮಾಡ್ತಾರೆ, ರೆಗ್ಯುಲರ್ ವಿದ್ಯಾರ್ಥಿಗಳು ನಮ್ಮಲ್ಲಿ ಸರ್ಕಾರ ಏನು UGC ಏನು ಅನುದಾನ ಕೊಟ್ಟಿದೆ, UGC ಏನು ಸ್ಯಾಂಕ್ಷನ್ ಮಾಡಿದ್ದೆ ನಮ್ಗೆ ಕೋರ್ಸ್ಗಳನ್ನು, ರೆಗ್ಯುಲರ್ ಯೂನಿವರ್ಸಿಟಿ ಮತ್ತು ನಮ್ಮ ಯೂನಿವರ್ಸಿಟಿ ಸರ್ಟಿಫಿಕೇಟು ಈಕ್ವಲೆಂಟ್ ಅಂತ ಹೇಳಿದ್ದಾರೆ. ಬಟ್ ಅದಕ್ಕೆ ವ್ಯತ್ಯಾಸ ಇಲ್ಲ. ನಾವೇನು ಮಾಡ್ತೇವೆ, ವಿದ್ಯಾರ್ಥಿಗಳಿಗೆ ವೀಕೆಂಡ್ ಪ್ರೋಗ್ರಾಮ್ ಮಾಡ್ತೇವೆ ಮತ್ತು ಕಾಂಟ್ಯಾಕ್ಟ್ ಕ್ಲಾಸ್ಗಳನ್ನು ಮಾಡಿ ಏನು ಸಿಲೆಬಸ್ ಅಲ್ಲಿ ರೆಗ್ಯುಲರ್ ಯೂನಿವರ್ಸಿಟಿನಲ್ಲಿ ಕಲಿಸ್ತಾರೆ ಅರ್ಥಶಾಸ್ತ್ರದಲ್ಲಿ, ಅದೇ ಸಿಲೆಬಸ್ಸನ್ನು ನಾವು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಟೀಚ್ ಮಾಡ್ತೇವೆ. ಬಟ್ ಕಾಂಟ್ಯಾಕ್ಟ್ ಕ್ಲಾಸ್ ಲಿಮಿಟೆಡ್ ಕಾಂಟ್ಯಾಕ್ಟ್ ಕ್ಲಾಸ್ಗಳಿರ್ತವೆ. ಆನ್ಲೈನು ಮತ್ತು ಆಫ್ಲೈನ್ ಕ್ಲಾಸ್ಗಳನ್ನು ನಾವು ಮಾಡ್ತೇವೆ. ಒಳ್ಳೆಯದು ರಾಜಣ್ಣ ಅವರೇ. ಮುಂದಿನ ಕರೆಗೆ ಹೋಗ್ತಾ ಇದ್ದೇವೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಆಕಾಶವಾಣಿ, ಹೇಳಿ. ನಮಸ್ತೆ ಸರ್. ಯಾರು, ಎಲ್ಲಿಂದ ಮಾತಾಡಿ ಸರ್? ಕಟ್ಟಾಯ್ತು. ನಮಸ್ತೆ, ಹೇಳಿ, ಮಾತಾಡಿ. ಯಾರು? ಹಲೋ, ನಮಸ್ಕಾರ ಸರ್, ಮಾತಾಡಿ. ಹಲೋ ಸರ್, ನಮಸ್ತೆ ಸರ್. ಯಾರು, ಎಲ್ಲಿಂದ ಮಾತಾಡ್ತೀರಿ? ಸರ್, ಯತೀಂದ್ರ ಅಂತ ಹೇಳಿ, ನಾವು ಬೆಂಗಳೂರು ಗ್ರಾಮಾಂತರದಿಂದ ಮಾತಾಡ್ತಾ ಇದ್ದೀವಿ. ಹೇಳಿ ಯತೀಂದ್ರ. ಸರ್, ನಾನು 24-25 ಜುಲೈ ಇದರಲ್ಲಿ MA ರಾಜ್ಯಶಾಸ್ತ್ರಕ್ಕೆ ದಾಖಲಾತಿ ಪಡೆದಿದ್ದೀನಿ ಸರ್. ಪ್ರಥಮ ಸೆಮಿಸ್ಟರ್ ಪರೀಕ್ಷೆ ಆಗಿದೆ. 2ನೇ ಸೆಮಿಸ್ಟರ್ ನಮ್ಗೆ 2ನೇ ಸೆಮಿಸ್ಟರ್ ಅಲ್ಲಿ ಪುಸ್ತಕಗಳು ಕೊಟ್ಟಿಲ್ಲ. 1ನೇ ಸೆಮಿಸ್ಟರ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಅದೊಂದು
ಕೇಳಿದಾಗ ನಾವು ರೀಜನಲ್ ಆಫೀಸಲ್ಲಿ ನೀವು ಸಾಫ್ಟ್ ಕಾಪಿನೇ ಓದ್ಬೇಕು ಅದರಲ್ಲಿ ಅಂತಿದ್ದಾರೆ. ನಾವು ಪುಸ್ತಕ ಕೊಟ್ಟರೆ ಅನುಕೂಲ ಆಗುತ್ತೆ. ಓಕೆ, ನಾನು ಇದು ಕಮಿಟಿ ಜೊತೆ ಡಿಸ್ಕಷನ್ ಮಾಡ್ತೀನಿ ರೀ, ಅದು ನೋಡಿ ತಮಗೆ ತಿಳಿಸ್ತೀವಿ. ಒಳ್ಳೆಯದು ರವೀಂದ್ರ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್. ಯಾರು ಎಲ್ಲಿಂದ ಕರೆ ಮಾಡ್ತೀರಿ? ಸರ್ ನಾನು ಕುಂದಾನಗರಿ, ಬೆಳಗಾವಿ ಜಿಲ್ಲೆ, ರಾಯಭಾಗ ತಾಲೂಕು ಮೂಲಕೂಡದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡಿದ್ರಿ. ಹೇಳಿ ಶಿವಲಿಂಗಯ್ಯನವ್ರೆ. ಸರ್ ನಂದು BA ಆಗಿದೆ ರೀ. ಹಾಂ, ನಾ ಹೆಚ್ಚಿನ ವ್ಯಾಸಂಗಕ್ಕಾಗಿ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ಮೈಸೂರಲ್ಲಿ ಮಾಡ್ಬೋದ್ರಿ? ಮಾಡ್ಬೋದು. ಈಗ ಆಲ್ರೆಡಿ ಬೆಳಗಾಂನಲ್ಲಿ ನಮ್ಮದು ಒಂದು ಸೆಂಟರ್ ಇದೆ, ಆ ಸೆಂಟರ್ನಲ್ಲಿ ಹೋಗಿ ನೀವು ಅಡ್ಮಿಷನ್ ಮಾಡ್ಕೊಳ್ಬೋದು. ಹಾಂ ಸರ್, ಅದಕ್ಕೆ ವಯಸ್ಸಿನ ನಿರ್ಬಂಧ ಇಲ್ಲ 18 ವರ್ಷದಿಂದ 100 ವರ್ಷದವರಿಗೆ ಯಾವ ಏಜ್ ಇದ್ದರೂ ಮಾಡ್ಕೊಳ್ಬೋದು. ಏನು ಸಮಸ್ಯೆ ಇಲ್ಲ? ಏನು ಸಮಸ್ಯೆ ಇಲ್ಲ. ಆಯ್ತು ಸರ್. ಅದಕ್ಕೆ ಪೇ ಎಷ್ಟಾಗ್ಬೋದು ರೀ? ಯಾವ ಕೋರ್ಸ್ ತಗೋತ್ರಿ ನೀವು? PG ಕೋರ್ಸು? PG ಇಂಗ್ಲೀಷ್ ರೀ. ಇಂಗ್ಲೀಷ್ ಅಲ್ಲಿ ಇದು ರೀಜನಲ್ ಸೆಂಟರ್ಗೆ ಹೋಗಿ ಕೇಳಿ, ಮೋಸ್ಟ್ಲಿ 8-9 ಸಾವಿರ ಇರ್ತದೆ ಅಷ್ಟೇ. ಅಷ್ಟೇ ರೀ? ಓಕೆ ಸರ್, ಮಾಹಿತಿಗೆ ಧನ್ಯವಾದಗಳು ಸರ್. ಒಳ್ಳೆಯದು. ಕುಂದಾನಗರಿಯಿಂದ ಕರೆ ಮಾಡಿದ ಶಿವಲಿಂಗಯ್ಯನವರೇ. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್. ಯಾರು ಎಲ್ಲಿಂದ? ಸರ್ ನಾನು ನಾಗನಹಳ್ಳಿಯಿಂದ ವಸಂತ್ ಕುಮಾರ್ ಮಾತಾಡ್ತಿರೋದು ಸರ್. ಹೇಳಿ ಸರ್. ಲಾಸ್ಟ್ ಟೈಮ್ ಈ ಕಾರ್ಯಕ್ರಮ ನಡೆಸ್ಕೊಟ್ಟಿರಲ್ಲ, ಹಾಂ, ಅವಾಗ ನಾವು LLB ಪ್ರೋಗ್ರಾಮ್ ಬಗ್ಗೆ ಅದನ್ನ ಪರಿಚಯ ಮಾಡಿಕೊಡಿ, ನಾವು ಅದ್ರ ಬಗ್ಗೆ ಆಸಕ್ತಿ ಇದೆ ಓದ್ಬೇಕಂತ ಸರ್ ಕೇಳಿದ್ವಿ. ಮತ್ತೆ ಅದೇ ಬೇಡಿಕೆ ಇಡ್ತೀವಿ, ದಯವಿಟ್ಟು LLB ಕೋರ್ಸ್ನ LLB ಕೋರ್ಸ್ಗಳನ್ನ UGC ಡಬ್ದವರು ಪರ್ಮಿಷನ್ ಕೊಟ್ಟಿಲ್ಲ ಡಿಸ್ಟೆನ್ಸ್ ಎಜುಕೇಶನ್ ಅಲ್ಲಿ ರೀ. ಈಗ ಅದು ಅವ್ರೇನಂತಾರೆ, ಬಾರ್ ಕೌನ್ಸಿಲ್ದವರು ಪರ್ಮಿಷನ್ ಕೊಟ್ಟಿಲ್ಲ. ಹೀಗಾಗಿ ನಾವು ನಿಮಗೆ ಆ ಪ್ರೊಫೆಷ್ನಲ್ ಕೋರ್ಸ್ಗಳನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಇನ್ನು ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. 2 ಸಲ ಹೋಗಿದ್ದಾಗ B.Ed ಪರ್ಮಿಷನ್ ಕೇಳಬೇಕಾಗಿತ್ತು. B.Ed ಪರ್ಮಿಷನ್ ಕೇಳಕ್ಕೆ ಹೋಗಿದ್ದಾಗ ಇದು LLB ಬಹಳ ಡಿಮ್ಯಾಂಡ್ ಇದೆ, ನಮ್ಮ ಭಾಗಕ್ಕೆ LLBನೂ ಬೇಕು. ಎಷ್ಟೋ ವಿದ್ಯಾರ್ಥಿಗಳು LLBಗೆ ಅಡ್ಮಿಷನ್ ಮಾಡಲಿಕ್ಕೆ ಕೇಳ್ತಾ ಇದ್ದಾರೆ. ಅಂದರೆ ಇಲ್ಲ, ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದವರು ಪರ್ಮಿಷನ್ ಕೊಟ್ಟರೆ ನೀವು ಮಾಡ್ಬೋದು ಅಂತಂದ್ರು ಅವರು. ಓಕೆ ಸರ್, ಮುಂದಿನ ದಿನಗಳೇ ಪ್ರಯತ್ನ ಮಾಡ್ತೀನಿ ರೀ, ದಯವಿಟ್ಟು ಪ್ರಯತ್ನ ಮಾಡಿಕೊಡಿ ಸರ್. ಓಕೆ. ಒಳ್ಳೆಯದು ವಸಂತ್ ಕುಮಾರ್. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ. ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾನು ಹೇಮಾ, ಮಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಹೇಳಿ ಹೇಮಾ ಅವರೇ. ಸರ್, ನಾನು MA ಎಕನಾಮಿಕ್ಸ್ 2013 ಮತ್ತೆ 14 ಅಲ್ಲಿ ಮಾಡಿರೋದು. ಫಸ್ಟ್ ಇಯರ್ 13-14 ಅಲ್ಲಿ ಮಾಡಿದೆ. 14-15 ಅಲ್ಲಿ ಸೆಕೆಂಡ್ ಇಯರ್ ಮಾಡ್ಲಿಕ್ಕೆ ಆಗಿಲ್ಲ. 15 ಮತ್ತೆ 16 ಅಲ್ಲಿ ಸೆಕೆಂಡ್ ಇಯರ್ ಮಾಡಿದ್ದೆ. ಆದ್ರೆ ನನಗೆ ಕಾನ್ವೊಕೇಶನ್ ಸಿಗ್ತಾ ಇಲ್ಲ. ಕಾನ್ವೊಕೇಶನ್ ಈಗಾಗಲೇ ಇನ್ಹೌಸ್ದವರು ಕೋರ್ಟ್ ಡಿಸಿಷನ್ ಆಗಿದ್ದರು. ಮೊನ್ನೆ ಹೈಕೋರ್ಟ್ ಡಿಸಿಷನ್ ಪ್ರಕಾರ ಸುಪ್ರೀಂ ಕೋರ್ಟ್ದವರು ಒಂದು ವಿದ್ಯಾರ್ಥಿಗೆ ಈ ಕಾನ್ವೊಕೇಶನ್ ಕೊಡಬೇಕು ಅಂತ ಹೇಳಿದ್ದಾರೆ. ಬಟ್ ನಾವು ನಮ್ಮ UGC ಡಬ್, ನಮ್ಮ ರೆಗ್ಯುಲೇಟರಿ ಅಥಾರಿಟಿ ಅಂದರೆ UGCದವರಿಗೆ ನಾವು ಲೆಟರ್ ಬರೆದಿದ್ದೇವೆ. ಇನ್ನು ಅವ್ರಿಗೆ ಯಾವುದೂ ಮಾಹಿತಿ ಕಳಿಸಿಲ್ಲ. ಆದರೂ ನಾವು ಪ್ರಯತ್ನ ಮಾಡಿ ಈಗ ತಮ್ಮದು ಇನ್ಹೌಸ್ ಇದೆ, ಕೊಲ್ಯಾಬ್ರೇಟರ್ದು ಇದೆ? ಇನ್ಹೌಸ್ ಇದೆಯಾ? ಎಲ್ಲಿ ಅಡ್ಮಿಷನ್ ಮಾಡಿದ್ರಿ? ನಾವು ಅಡ್ಮಿಷನ್ ಬೆಳಗಾಂನಲ್ಲಿ. ಓಕೆ. ನಮ್ಮ ಏನು ಇನ್ಹೌಸ್ ವಿದ್ಯಾರ್ಥಿಗಳಿಗೆ 95,000 ವಿದ್ಯಾರ್ಥಿಗಳಿಗೆ ಕೊಡಬೇಕಂತ ಆಗಿದೆ. ನಾವು ಸರ್ಕಾರಕ್ಕೂ ಬರೆದಿದ್ದೆವು, ಗವರ್ನರ್ಗೂ ಬರೆದಿದ್ದೆವು. ಬಟ್ UGC ಡೆಬ್ದಿಂದ ಬರಬೇಕು. ನಾನು ನೆಕ್ಸ್ಟ್ ವೀಕ್ ಹೋದಾಗ ನಾನು ಕ್ಲಾರಿಫಿಕೇಶನ್ ಮಾಡಿಕೊಂಡು ಕೊಡಲು ಪ್ರಯತ್ನ ಮಾಡ್ತೀನಿ. ಓಕೆ ಸರ್, ದಯವಿಟ್ಟು ಅದೊಂದು ಕೊಡ್ತಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಓಕೆ, ಪ್ರಯತ್ನ ಮಾಡ್ತಾ ತುಂಬಾ ಟೈಮಿಂದ ವೇಟ್ ಮಾಡ್ತಾ ಇದ್ದೀನಿ. ಅದೇ ಪ್ರಯತ್ನ ಮಾಡಿ. NAC A+ ಮಾಡಿಕೊಂಡೆ, ತಮ್ಗೆ ಗೊತ್ತಿದೆ. ಅಲ್ಲಿ ಅಕಾಡೆಮಿಕ್ ಅಚೀವ್ಮೆಂಟ್ ಅಂದರೆ NAC A+ ಆಗಿದ್ದು, ಇದು ಗ್ಲೋಬಲ್ ಸ್ಟ್ಯಾಂಡರ್ಡ್ ಬಂದಿದೆ ವಿಶ್ವವಿದ್ಯಾಲಯ. ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ 79 ಪ್ರೋಗ್ರಾಮನ್ನು ರನ್ ಮಾಡ್ತಾ ಇದ್ದೇವೆ ಈಗ. ಅದೇ ಥರ ಪ್ರಯತ್ನ ಮಾಡ್ತಾ ಇದ್ದೀನಿ. ಒಳ್ಳೆದಮ್ಮ ಹೇಮ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್, ನಾನು ಮೈಸೂರಿಂದ ಉಮಾ ರಾಮದಾಸ್ ಅಂತ. ಹೇಳಿ ಉಮಾ ಅವರ. ನಮ್ಮ ಹುಡುಗ ಒಬ್ರು BA B.Ed ಮಾಡಿದ್ದಾರೆ. MAಗೆ ಹೋಗ್ಬೇಕಂತ ಯಾವ ವಿಷಯದಲ್ಲಿ ಇದು ಕರೆಸ್ಪಾಂಡೆನ್ಸ್ ಕೋರ್ಸ್ ಸಿಗುತ್ತೆ? ಯಾವ ವಿಷಯಗಳಿದೆ? ವಿದ್ಯಾರ್ಥಿಗೆ ಇಂಟ್ರೆಸ್ಟ್ ಇದ್ರೆ MA ಇಂಗ್ಲಿಷ್ ಮಾಡ್ಬೋದು, ಕನ್ನಡ ಮಾಡ್ಬೋದು, ಮತ್ತು ಪೊಲಿಟಿಕಲ್ ಸೈನ್ಸ್ ಮಾಡ್ಬೋದು, ಹಿಸ್ಟ್ರಿ ಮಾಡ್ಬೋದು, ಸೋಷಿಯಲ್ ವರ್ಕ್ MSW ಮಾಡ್ಬೋದು. MSW ಹೇಗೆ ಸರ್? ಇದೆಯಾ? ಇದೆ, ನಮ್ಮಲ್ಲಿ ಇದೆ. MSW ಕೋರ್ಸು ಬಹಳ ಚೆನ್ನಾಗಿ ನಡೀತಿದೆ. 2 ವರ್ಷದಿಂದ ಆದವ್ರಿಗೆ MSW ಇದೆ. ಇದೆ. BSW ಮಾಡಿದವರಿಗೂ ಇರ್ತದೆ, MSW BA ದವರಿಗೂ ಇದೆ.
ಹಾ ಸರ್, ಅದು ಇದು ಫೀಸ್ ಎಲ್ಲ ಎಷ್ಟಾಗ್ಬೋದು ಸರ್? ಅದು ಅವರು ಫೀಸ್ ಮಿನಿಮಮ್ ಫೀಸ್ ಇರ್ತದೆ. 1 ವರ್ಷಕ್ಕೆ. ಬೇರೆ ಕಡೆ ಎಲ್ಲ ಲಕ್ಷಗಟ್ಟಲೆ ಇದ್ರೆ ಇಲ್ಲಿ ಸರ್ಕಾರಿ ಸಂಸ್ಥೆ ಇರೋದ್ರಿಂದ 20,000 28,000 ಇರ್ಬೋದು. ಒಳ್ಳೇದು ಉಮಾ ಅವರೇ. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ಸರ್ ನಮಸ್ತೆ. ಯಾರು ಎಲ್ಲಿಂದ ಕರೆ ಮಾಡ್ತೀರಿ? ಸರ್ ಹರ್ಷವರ್ಧನ್ ಅಂತ ಸರ್, ಅರಸೀಕೆರೆಯಿಂದ ಮಾತಾಡ್ತಾ ಇದ್ದೀನಿ. ಹೇಳಿ ಹರ್ಷವರ್ಧನ್. ಸರ್ ನಾನು BA ನಮ್ಮ KSOಯಲ್ಲಿ ಓದಿದ್ದೆ ಸರ್. ಎಜುಕೇಶನ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಕ್ಲಾಸಸ್ ಎಲ್ಲ ತುಂಬಾ ಚೆನ್ನಾಗಿ ಕಂಡಕ್ಟ್ ಮಾಡಿದ್ರು. ನನ್ನ ಕನಸು ನೆನ್ಸಾಯ್ತು ಸರ್. ನಾನು ಡಿಪ್ಲೊಮಾ ಮಾತ್ರ ಮಾಡಿದ್ದೆ. ತುಂಬಾ ಅನುಕೂಲ ಆಯ್ತು ಸರ್. ಸರ್ ನಾನು ದೃಷ್ಟಿವಿಕಲಚೇತನ ಅಭ್ಯರ್ಥಿ. ನಾನು ಈಗ BSc ಇದು ಲೈಬ್ರರಿ ಸೈನ್ಸ್ ಮಾಡೋಣ ಅನ್ಕೊಂಡಿದ್ದೆ ಸರ್. ನಮ್ಗೆ ಇದು ಫ್ರೀ ಎಕ್ಸಾಮಿಷನ್ ಇರ್ತಲ್ಲ ಸರ್, ಅದು ಕೇಳೋಣ ಅಂತ ಬಂದೆ. 100% ಇದ್ದವ್ರಿಗೆ ಮಾತ್ರ ಬರುತ್ತೆ ಅಂತ ಹೇಳಿದ್ರು ಸರ್. ನಮ್ದು 60% ಇದೆ. ದಯವಿಟ್ಟು ನಮಗೂ ಒಂದು ಅನುಕೂಲ ಮಾಡ್ಕೊಡ್ಬೇಕು ಸರ್ ಫೀಸ್ ಎಕ್ಸಾಮಿಷನ್ಗೆ. ಓಕೆ, ಕಮಿಟಿ ಎದುರಿಟ್ಟು ಮಾಡಲು ಪ್ರಯತ್ನ ಮಾಡ್ತೀನಿ. ನೀವು ಅಡ್ಮಿಷನ್ ತಗೊಳ್ರಿ. ಆಯ್ತು ಸರ್, ಆಯ್ತು ಸರ್. ಧನ್ಯವಾದಗಳು ಸರ್. ಒಳ್ಳೆಯದು ಹರ್ಷವರ್ಧನ್. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ. ಯಾರು ಎಲ್ಲಿಂದ? MM ಭಟ್ ಕಾರ್ಯಕೊಪ್ಪ ಸಿರ್ಸಿ ಮಾತಾಡ್ತಾ ಇರೋದು. ಹೇಳಿ ಭಟ್ ಅವ್ರೆ. ಇವಾಗ KSOUದಲ್ಲಿ ಈಗ B.Ed ಸ್ಪೆಷಲ್ ಅಂದ್ರೆ ನಾವು ಕಿವುಡ ಮಕ್ಕಳ ಶಾಲೆ ನಡೆಸ್ತಾ ಇದ್ದೀವಿ. ಅವರಿಗೆ ನಮ್ಮ ಟೀಚರ್ಸ್ಗೆ ಒಂದು ಸ್ಪೆಷಲ್ ಎಜುಕೇಶನ್ ಟ್ರೈನಿಂಗ್ ಕೊಡಬೇಕು ಅಂತಾದ್ರೆ ಸ್ಪೆಷಲ್ B.Edಗೆ ಇವಾಗ ಡಿಸ್ಕಂಟಿನ್ಯೂ ಮಾಡ್ಬಿಟ್ಟಿದ್ದಾರೆ KSOUದವರು. ಅದನ್ನ ಪುನಃ ಪ್ರಾರಂಭ ಮಾಡ್ಲಿಕ್ಕೆ ಈ ಸಲ ಪ್ರಯತ್ನ ಮಾಡ್ತಾ ಇದ್ದೀನಿ. ಪುನಃ ಪ್ರಾರಂಭ ಮಾಡಲಿಕ್ಕೆ ಆಲ್ರೆಡಿ ಪ್ರಪೋಸಲ್ ಕೊಟ್ಟಿವು. ಈಗ ಮೋಸ್ಟ್ಲಿ ನೆಕ್ಸ್ಟ್ ವೀಕ್ ಹೋದಾಗ ನನಗೆ ಗೊತ್ತಾಗ್ತದೆ. ಈ ರೆಗ್ಯುಲರ್ B.Ed ಅಂತೂ ಬರ್ತಾ ಇದೆ. ಈಗ ಸ್ಪೆಷಲ್ B.Ed ಮೋಸ್ಟ್ಲಿ ಇನ್ನೊಂದು 15 ದಿವಸದಲ್ಲಿ ಅದು ಏನು ಸ್ಟೇಟಸ್ ಇದೆ ಗೊತ್ತಾಗ್ತದೆ. ಅದು ಆಯ್ತು ಅಂದ್ರೆ ಇಡೀ ಕರ್ನಾಟಕ ಜನತೆ ಅಂಗವಿಕಲರು ಕೆಲಸ ಮಾಡೋರು ನಿಮಗೆ ಧನ್ಯವಾದ ಹೇಳ್ತೀವಿ. ಓಕೆ, ಪ್ರಯತ್ನ ಅಂತೂ ಮಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೆಯದು ಭಟ್ ಅವರೇ. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್. ಯಾರು ಎಲ್ಲಿಂದ? ಚಿತ್ರದುರ್ಗದಿಂದ ಶಂಕರಪ್ಪ ಅಂತ ಮಾತಾಡೋದ್ರಿ. ನಮಸ್ಕಾರ ಶಂಕರಪ್ಪನವ್ರೆ, ಹೇಳಿ. ನಮಸ್ತೆ ಸರ್. ಸರ್ ಈಗ ನಮ್ದು ಒಬ್ರು ಸ್ಟೂಡೆಂಟ್ಸ್ 8 ವರ್ಷದಿಂದ ಫಸ್ಟ್ ಇಯರ್, ಸೆಕೆಂಡ್, ಥರ್ಡ್ ಸೆಮಿಸ್ಟರ್ ಪಾಸ್ ಆಗಿದ್ರು. ಅನ್ಫಾರ್ಚುನೇಟ್ಲಿ ಮದುವೆ ಆಯ್ತು, ಕೈ ಬಿಟ್ರಿ. ಇವಾಗ ಅಡ್ಮಿಷನ್ ಮಾಡ್ಸಕ್ ಬರ್ತೈತ್ರಿ? ಬರ್ತದೆ. ಎಲ್ಲ ಹಿಂದಿನ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ತಂದು ಅಲ್ಲಿ ಚಿತ್ರದುರ್ಗದಲ್ಲಿ ಒಂದು ಸೆಂಟರ್ ಇದೆ ನಮ್ಮದು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ರೀಜನಲ್ ಸೆಂಟರ್ ಇದೆ. ಅಲ್ಲಿ ಹೋಗಿ ಕೊಟ್ಟು ಅವರಿಗೆ ತೋರಿಸಿದ ಮೇಲೆ ಯಾವ ಸೆಮಿಸ್ಟರ್ಗೆ ಅಡ್ಮಿಷನ್ ಮಾಡಲಿಕ್ಕೆ ಅವ್ರು ಹೇಳ್ತಾರೆ ಆ ಸೆಮಿಸ್ಟರ್ಗೆ ಅಡ್ಮಿಷನ್ ಮಾಡ್ಕೊಳ್ಬೋದು. ಅಲ್ಲ ಸರ್, ರೆಗ್ಯುಲರ್ ಹೋಗಿದ್ರು ತಗೊಳ್ಬೋದು. ನಮ್ಮ ಎಲ್ಲಿ ರೆಗ್ಯುಲರ್ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಮಾಡಿದ್ರು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಡ್ಮಿಷನ್ ತಗೊಳ್ತೀವಿ. ಈಗ ಅವರು ಮಾರ್ಕ್ಸ್ ಕಾರ್ಡ್ ಕೊಡಕ್ ತಯಾರಿಲ್ಲ ಸರ್. ಮಾರ್ಕ್ಸ್ ಕಾರ್ಡ್ ಕೊಡಲಿಲ್ಲ ಅಂದ್ರೆ ಮಾರ್ಕ್ಸ್ ಕಾರ್ಡ್ ಕೊಡೋದಲ್ಲ, ಫಸ್ಟ್ ಇಯರ್ ಇಂದ ಅಡ್ಮಿಷನ್ ಮಾಡಿಸ್ರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ನೀವು ಮಾರ್ಕ್ಸ್ ಕಾರ್ಡ್ ತಂದ್ರೆ ನಾವು ಡೆಫಿನೆಟ್ ಆಗಿ ಮುಂದಿನ ಕೋರ್ಸ್ಗೆ ನಾವು ಅಲೋ ಮಾಡ್ತೀವಿ. ಅಲ್ಲ, ಈ ಮಾರ್ಕ್ಸ್ ಕಾರ್ಡ್ ತಗೊಳಕ ಏನ್ ಮಾಡ್ಬೇಕು ಸರ್? ಪ್ರಿನ್ಸಿಪಲ್ಗೆ ಹೋಗಿ ಭೇಟಿ ಆಗ್ಬೇಕು. ಯೂನಿವರ್ಸಿಟಿಗೆ ಹೋಗ್ರಿ ಅಂತಾರೆ. ಯಾವುದು ಯೂನಿವರ್ಸಿಟಿ? ದಾವಣಗೆರೆ ಯೂನಿವರ್ಸಿಟಿಗೆ ಹೋದ್ರ ಇದು ಮಾರ್ಕ್ಸ್ ಕಾರ್ಡ್ ಕೊಡಕ್ ಬರೋದಲ್ಲ ನಿಮ್ಗೆ. ಫಸ್ಟ್ ಇಯರ್ ಇಂದ ಅಡ್ಮಿಷನ್ ತಗೋಬೇಕು ನೀವು ಅಂತಾರೆ. ಆ ಕಾಲೇಜ್ ಪ್ರಿನ್ಸಿಪಲ್ ಥ್ರೂ ಹೋಗಿ ಯಾವ್ಯಾವ ಸೆಮಿಸ್ಟರ್ ಪಾಸ್ ಆಗಿದ್ದಾರೆ? ಅದು 3 ಸೆಮಿಸ್ಟರ್ ಪಾಸ್ ಆಗಿದ್ದಾರೆ. ನಾ 3 ಸೆಮಿಸ್ಟರ್ ಪಾಸ್ ಆಗಿದ್ದು ಮಾರ್ಕ್ಸ್ ಕಾರ್ಡ್ ಕೊಡ್ಲಿಕ್ಕೆ ಅವಕಾಶ ಇದೆ. ಇಲ್ಲಿ ಪ್ರಿನ್ಸಿಪಲ್ ಹೋಗಿ ಒಂದು ಅಪ್ಲಿಕೇಶನ್ ಕೊಡ್ರಿ, ನೀವು ಅವರೇ ಪ್ರಿನ್ಸಿಪಲ್ ತರಿಸ್ಕೊಡ್ರಿ ಅಂತ ಹೇಳ್ರಿ. ಸೆಮಿಸ್ಟರ್ ವೈಸ್ ನಿಮ್ಗೆ ಆಲ್ರೆಡಿ ಮಾರ್ಕ್ಸ್ ಕಾರ್ಡ್ ಕೊಟ್ಟಿರ್ತಾರಲ್ಲ? ಇಲ್ಲ, ಕೊಟ್ಟಿಲ್ರಿ, ಅವ್ರು ತಗೊಂಡಿಲ್ರಿ. ಇವಾಗ ಅಪ್ಲೈ ಮಾಡಿದ್ರೆ ಕೊಡ್ತಾ ಇಲ್ರಿ. ಓಕೆ. ಪ್ರಯತ್ನ ಮಾಡಿ ಶಂಕರಪ್ಪನವರೇ. ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ಸರ್ ನಮಸ್ಕಾರ ಸರ್, ನಾನು ಶಂಕರ್ ಅಂತ ನಾಗನಹಳ್ಳಿಯಿಂದ. ಹೇಳಿ ಶಂಕರ್. ಸರ್ ಏನಿಲ್ಲ, ನಮ್ದು PUC ಆಗಿದೆ ಸರ್. PUC ಆದ ನಂತರ ಯಾವ್ದಾದ್ರು ಜಾಬ್ ಓರಿಯೆಂಟೆಡ್ ಕೋರ್ಸ್ ಇರುತ್ತೆ ಸರ್ ಅದರಲ್ಲಿ ಓಪನ್? ಸೋಷಿಯಲ್ ವರ್ಕ್ ಇದೆ ನೋಡ್ರಿ, ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಅಂತ BSW ಇದೆ, ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್ ಅಂತ ಮಾಡ್ಬೋದು. ಮತ್ತೆ ಅದ್ ಬಿಟ್ರೆ ಯಾವ್ದು ಬೇರೆ ಇಲ್ವಾ ಸರ್? ಬೇರೆ ಫುಡ್ ಸೈನ್ಸ್ ಇದೆ, ಅಂದ್ರೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಬರ್ತದೆ. ಅದು ಸೈನ್ಸ್, ಫುಡ್ ಸೈನ್ಸ್ ಬರ್ತದೆ. ಆರ್ಟ್ಸ್ ಇದ್ದವರಿಗೆ ಸೋಷಿಯಲ್ ಸೈನ್ಸ್ BSW ಬರ್ತದ್ರಿ. BSW ಬರ್ತದೆ. ಮತ್ತು ಈವನ್ ನೀವು ಪ್ರೊಫೆಷ್ನಲ್ ಕೋರ್ಸ್ ಮಾಡಬೇಕಾದ್ರೆ ಸ್ಕಿಲ್ ಪ್ರೋಗ್ರಾಮ್ಗಳನ್ನು, ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಮಾಡಿದ್ದೇವೆ ನಾವು. PUC ಆದಮೇಲೆ ಕೊಡ್ತಾರೆ ನಮ್ಮಲ್ಲಿ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಇವೆ. ಅಲ್ಲಿ ನೀವು ನಮ್ಮ ರೀಜನಲ್ ಸೆಂಟರ್ಸ್ಗೆ ಹೋಗಿ ಅಪ್ರೋಚ್ ಮಾಡಿ. ರೀಜನಲ್ ಸೆಂಟರ್ಸ್ ನೀವು ಯಾವ ಡಿಸ್ಟಿಕ್ ಬರ್ತದೆ ಸರ್? ನಮ್ಮ ಮೈಸೂರು ಸರ್. ಮೈಸೂರು ನಮ್ಮ ಸೆಂಟ್ರಿಗೆ ಬರ್ರಿ, ನಮ್ಮ ಯೂನಿವರ್ಸಿಟಿಗೆ ಬರ್ರಿ, ಅಡ್ಮಿಷನ್ಸ್ ಅಲ್ಲಿ ಹೋಗಿ ಮಾತಾಡ್ಸ್ರಿ. ಇಲ್ಲೋದ್ರೆ ನನ್ನ ಕಡೆ ಬರ್ರಿ, ನಾನು ಹೇಳ್ತೀನಿ.
ಓಕೆ ಸರ್, ಆಯ್ತು ಸರ್. ಒಳ್ಳೆಯದು ಶಂಕರ್. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್, ಲೋಕೇಶ್ ಮೈಸೂರಿಂದ ಸರ್. ಹೇಳಿ ಲೋಕೇಶ್. ಸರ್ ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ನನ್ನ ಮಗನ ಪರವಾಗಿ ಮಾತಾಡ್ತಾ ಇದ್ದೀನಿ. ನನ್ನ ಮಗ 2023-24ರಲ್ಲಿ BCAಗೆ ಅಡ್ಮಿಷನ್ ತಗೊಂಡಿದ್ದಾನೆ. 40,000 ರೂಪಾಯಿ ಫೀಸ್ ಕಟ್ಟಿದ್ದಾನೆ ಸರ್. ಸರ್ ಅದು ಅವನು ವಿದೇಶಕ್ಕೆ ಹೋಗೋ ಅವಕಾಶ ಬಂತು, ಅದು ಉನ್ನತ ವಿದ್ಯಾಭ್ಯಾಸಕ್ಕೋಸ್ಕರ. ಅದಾಗ ಅವರು ಎಕ್ಸಾಮ್ ತಗೊಳ್ಳಿಲ್ಲ. ಅದು ಏನಾದ್ರು ರೀಫಂಡ್ ಆಗುತ್ತೆ ಸರ್ ಅದು ಅಮೌಂಟ್? ಇಲ್ಲ, ಎಕ್ಸಾಮು ಅಂದರೆ ಪೂರ್ತಿ ಅವರು ಇಮಿಡಿಯೇಟ್ ಆಗಿ ಬಿಟ್ಟರೆ ರೀಫಂಡ್ ಆಗ್ತದೆ. ಅವ್ರಿಗೆ ಸ್ವಲ್ಪ ದಿವಸ ಬಿಟ್ಟು, ಅಂದರೆ ಒಂದು ಲಿಮಿಟ್ ಟೈಮ್ ಇರ್ತದೆ, ಆ ಟೈಮ್ ಪ್ರಕಾರ ಅದರೊಳಗಾಗಿ ಇದು ಮಾಡಿದ್ರೆ ರೀಫಂಡ್ ಆಗ್ತದೆ, ಇಲ್ಲಾದ್ರೆ ಇಲ್ಲ. ಇಲ್ಲ, ಅವರು ಯಾವ್ದು ಎಕ್ಸಾಮ್ ತಗೊಳ್ಳಿಲ್ಲ ಸರ್. ಅವರು ವಿದೇಶಕ್ಕೆ ಹೊರಟೋಗಿದ್ದಾರೆ, ಇನ್ನೊಂದು ವರ್ಷ ಆಗುತ್ತೆ ಬರೋದು. ಅದಕ್ಕೆ ಅದನ್ನ ರೀಫಂಡ್ ಆಗುತ್ತಾ ಹೀಗೆ ಅಂತ ನಮ್ಮ ಆಫೀಸ್ಗೆ ಬಂದು ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾರೆ. ಹೌದಾ ಸರ್? ಮತ್ತೆ ಇಲ್ಲ ಅಂದ್ರೆ ಎಕ್ಸಾಮ್ ತಗೋಬೋದಾ ಬಂದ್ಮೇಲೆ? ತಗೋಬಹುದು. ಹೌದಾ? ಅವಕಾಶ ಇದೆ. ಅಲ್ಲೇ ಆಫೀಸಲ್ಲಿ ವಿಚಾರಿಸಿದ್ರೆ ಹೇಳ್ತಾರೆ ಸರ್. ಒಳ್ಳೆಯದು ಲೋಕೇಶ್. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ, ಮಾತಾಡಿ ಸರ್. ಯಾರು, ಎಲ್ಲಿಂದ? ನಮಸ್ತೆ ಸರ್, ಹೇಳಿ. ಹೆಸರು ಮಮತಾ ಅಂತ. ಎಲ್ಲಿಂದ? ಸರ್ ನಾವು ತುಮಕೂರು ರೀಜನಲ್ ಸೆಂಟರ್ ಮಧುಗಿರಿ ಸರ್ ನಮ್ದು. ಆಯ್ತು ಆಯ್ತು, ಮಾತಾಡಿ ಮಮತಾ ಅವರ. ಸರ್ ನಂದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ BA ಆಗಿದೆ. ಮತ್ತೆ ಫೈನಲ್ ಇಯರ್ಗೆ ಸ್ವಲ್ಪ 10 years ಗ್ಯಾಪ್ ಆಗಿತ್ತು. ಆಮೇಲೆ ಫೈನಲ್ ಇಯರ್ ನಾನು ನೇರವಾಗಿ ಇದನ್ನ ತಗೊಂಡೆ ಸರ್, ನೇರ ಅಡ್ಮಿಷನ್ ತಗೊಂಡೆ. ಸರ್ ನಂದು ರಿಜಿಸ್ಟರ್ ನಂಬರ್ ಬಂದು 2 ರಿಜಿಸ್ಟರ್ ನಂಬರ್ ಕೊಟ್ಟಿದ್ದಾರೆ ಸರ್. ನನ್ನ ಕಾನ್ವೊಕೇಶನ್ ಯಾವ ರೀತಿ ಅಪ್ಲೈ ಮಾಡಬೇಕು? 2 ರಿಜಿಸ್ಟರ್ ನಂಬರ್ ಕೊಡೋಕ್ಕೆ ಬರಲ್ಲ. ಸರ್ ಫೈನಲ್ ಇಯರ್ಗೆ ನನಗೆ ರಿಜಿಸ್ಟರ್ ನಂಬರ್ ಬೇರೆ ಕೊಟ್ಬಿಟ್ಟಿದ್ದಾರೆ ಸರ್, ನೇರ ಅಡ್ಮಿಷನ್ ಅಂತ ಹೇಳ್ಬಿಟ್ಟು. ಅದೇ ಗ್ಯಾಪ್ ಆಗಿತ್ತು ಅಂತ ಹೇಳಿ. ಓಕೆ, ಫೈನಲ್ ಇಯರ್ ಯಾವ್ದು ಇರ್ತದೋ ಅದು ಕೊಟ್ಟು ಕಳಿಸ್ಬೋದು, ಕೊಡ್ಬೋದು. ಅದು ಕೊಡ್ಬೋದಾ ಸರ್? ಫೈನಲ್ ಇಯರ್ ಕೊಟ್ಟರೆ ನನಗೆ ಕಾನ್ವೊಕೇಶನ್ ಬರುತ್ತೆ? ಬರ್ತದೆ. ಎಲ್ಲ ಮಾರ್ಕ್ಸ್ ಕಾರ್ಡ್ ಹಚ್ಚಬೇಕು ನೀವು, ಎಲ್ಲ ಮಾರ್ಕ್ಸ್ ಕಾರ್ಡ್. ಸರ್ ಹಾಕ್ತೀನಿ ಸರ್. ಓಕೆ. ಆಗ್ಲಮ್ಮ ಮಮತಾ, ಕರೆ ಮಾಡಿದ್ದಕ್ಕೆ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ಸರ್ ನಮಸ್ತೆ ಸರ್. ನಮಸ್ತೆ. ಮಾತಾಡಿ. ಯಾರು, ಎಲ್ಲಿಂದ? ಸರ್ ನಮಸ್ತೆ ಸರ್, ನಾನು ಸೋಮೇಗೌಡ ಅಂತ ಮಾತಾಡ್ತಿರೋದು. ಎಲ್ಲಿಂದ? ಅದೇ ಮೈಸೂರಿಂದ ಸರ್, ಆಲ್ನಳ್ಳಿಯಿಂದ. ಸ್ವಾಮಿ, ನಿಮ್ಮ ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿ ದಯಮಾಡಿ. ಮಾಡಿದ್ದೆ ಸರ್. ಮಾತಾಡಿ ಈಗ. ಸರ್ ನಾನು ಮೊನ್ನೆ ಬಂದಿದ್ದೆ ಸರ್ ಆಕಾಶವಾಣಿ ನೋಡ್ಲಿಕ್ಕೆ. ವಿಷಯ, ಪ್ರಶ್ನೆ ಕೇಳಿ ಸರ್. ಸರ್ ಏನಿಲ್ಲ ಸರ್, ಇದು ಮಾತಾಡೋದು ಕಾರ್ಯಕ್ರಮ ತುಂಬಾ ಖುಷಿ ಆಯ್ತು ಸರ್. ಹಾಗೆ ಮಾತಾಡೋದಂತ ನಮ್ಗೆ ಲೈನ್ ಸಿಕ್ತು, ಅದಕ್ಕೆ ಸರ್ ಇನ್ನೇನು ಪ್ರಶ್ನೆ ಇಲ್ಲ, ಚೆನ್ನಾಗಿ ಕಾರ್ಯಕ್ರಮ ಬರ್ತಾ ಇದೆ, ಖುಷಿ ಆಯ್ತು ಸರ್. ಥ್ಯಾಂಕ್ ಯು. ಒಳ್ಳೇದಪ್ಪ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್. ಯಾರು, ಎಲ್ಲಿಂದ? ನಾನು ಕ್ಯಾತ್ನಳ್ಳಿ ಸೋಮಶೇಖರ್ ಮಾತಾಡ್ತಾ ಇದ್ದೀನಿ ಸರ್. ಹೇಳಿ ಸೋಮಶೇಖರ್. ಸರ್, ನಿಮ್ಮ ವಿಶ್ವಸಂಸ್ಥೆಯಲ್ಲಿ ಮಕ್ಕಳು ಸ್ಟಡಿ ಮಾಡ್ಬೇಕಾದ್ರೆ SLC ನಂತರ ಸಿಗುತ್ತೋ ಇಲ್ಲ PUC ಮಾಡ್ಕೊಂಡು ಬರ್ಬೇಕು? PUC ಮಾಡ್ಕೊಂಡೇ ಬರ್ಬೇಕ್ರಿ, PUC ಮಾಡ್ಕೊಂಡೇ ಬರ್ಬೇಕು. ಯಾಕಂದ್ರೆ ಓಪನ್ ಸ್ಕೂಲಿಂಗ್ ನಾನು ಅದನ್ನು ಪ್ರಯತ್ನ ಮಾಡ್ತಾ ಇದ್ದೀನಿ, ಅದು ಇನ್ನ ಬಂದಿಲ್ಲ ನಮ್ಮಲ್ಲಿ. 10+2 ಅಂದ್ರೆ PUC ಆದ ತಕ್ಷಣ ಡಿಗ್ರಿ ಇರ್ತದೆ, ಡಿಗ್ರಿ ಆದವರಿಗೆ PG ಇರ್ತದೆ, PG ಆದವರಿಗೆ PhD ಇರ್ತದೆ. ಎಷ್ಟು ಮಾರ್ಕ್ಸ್ ತಗೋಬೇಕು ಸರ್ ಬರ್ಲಿಕ್ಕೆ ಎಂಟ್ರಿ ಆಗ್ಬೇಕಾದ್ರೆ? ಇಲ್ಲಿ ಪಾಸ್ ಆದ್ರೆ ಸಾಕು, ಮಿನಿಮಮ್ 35 ಮಾರ್ಕ್ಸ್ ಬಂದ್ರೆ ಸಾಕಲ್ವೇ? 35% ಬಂದ್ರೆ ಸಾಕು. ಅಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಉಂಟಾ ಸರ್? ಲಾಸ್ಟ್ ಡೇಟ್ ಈಗ ಸೆಪ್ಟೆಂಬರ್ 15ರವರೆಗಿದೆ. ಅಲ್ಲ, ದೂರದ ಮಕ್ಕಳಾದ್ರಿಂದ ಅಲ್ಲಿ ನಮ್ಗೆ ಮಕ್ಕಳು ಉಳ್ಕೊಳ್ಳಿಕ್ಕೆ ದೂರದ ಮಕ್ಕಳು ಅಲ್ಲೇ. ಈಗ ಆಕ್ಚುಲಿ ನೀವು ಎಲ್ಲಿ ಅಡ್ಮಿಷನ್ ಮಾಡ್ಬೇಕಂತ, ಎಲ್ಲಿ ಯಾವ ಡಿಸ್ಟಿಕ್ಕಿಗೆ? ಮೈಸೂರು. ಕ್ಯಾತ್ನಳ್ಳಿ ಬರ್ಬೇಕು ಮಕ್ಕಳು. ಬರ್ಬೋದು. ಅಂದರೆ ಅವರು ಕಾಂಟ್ಯಾಕ್ಟ್ ಬರಬೇಕಾಗಿಲ್ಲ, ನಮಗೆ ಕಾಂಟ್ಯಾಕ್ಟ್ ಕ್ಲಾಸ್ ಮಾಡ್ತಾರೆ, ಕಾಂಟ್ಯಾಕ್ಟ್ ಕ್ಲಾಸ್ ಮಾಡಿದ್ದಾಗ ಅಷ್ಟೇ ಬರ್ಬೋದು. ಹೌದಾ ಸರ್? ಮಾಹಿತಿಗಳಿಗೆ ಧನ್ಯವಾದಗಳು ಸರ್. ಒಳ್ಳೆಯದು ಸರ್, ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್, ನಾನು ಮೈಸೂರು ಕೃಷ್ಣಮೂರ್ತಿಪುರದಿಂದ ಪೇರೆಂಟ್ ಮಾತಾಡೋದು. ನನ್ನ ಮಗ 22-23 ಜನವರಿ ಸೈಕಲಲ್ಲಿ ಇದಕ್ಕೆ ಅಡ್ಮಿಷನ್ ಆಗಿದೆ. BCom ಫಸ್ಟ್ ಡೈರೆಕ್ಟ್ ಲ್ಯಾಟರಲ್ ಎಂಟ್ರಿ ಅಂತ ಸೆಕೆಂಡ್ ಇಯರ್ಗೆ ಅಡ್ಮಿಷನ್ ಆಗಿದ್ದಾನೆ. ನಿಮ್ಮ ಹೆಸರೇನು ಸ್ವಾಮಿ ತಮ್ದು? ನಾನು ಶ್ರೀನಿವಾಸ್ ಅಂತ ಪೇರೆಂಟ್. ಆಯ್ತು, ಮಾತಾಡಿ. ಪ್ರಶ್ನೆ ಕೇಳಿ ಸರ್. ಸರ್ ಅದೇ 22-23 ಜನವರಿ ಸೈಕಲ್ಗೆ ಮಗ ಅಡ್ಮಿಷನ್ ಆಗಿದ್ದಾನೆ BComಗೆ ಲ್ಯಾಟರಲ್ ಎಂಟ್ರಿಲಿ. ಈಗ ಅವನಿಗೆ ಸ್ವಲ್ಪ IQ ಕಮ್ಮಿ ಇರೋದ್ರಿಂದ ಅವನು ಅಷ್ಟೆಲ್ಲ ಓದಕ್ ಆಗೋದಿಲ್ಲ, ಸಿಲೆಬಸ್ ಎಲ್ಲ ಓದಕ್ ಆಗಲ್ಲ. ಸೊ ಹಂಗಾಗಿ ಅವನಿಗೆ 11,500 ರೂಪಾಯಿ ಕೊಟ್ಟಿದ್ದೀನಿ. ಅದೇನಾದ್ರು ರೀಫಂಡ್ ಆಗತ್ತಾ ಸರ್? ನೀವು ರೀಫಂಡ್ ಯಾವಾಗ ಕೊಟ್ಟಿದ್ರಿ? ನಾನು 22 ಜನವರಿ
ಅಡ್ಮಿಷನ್ ಆಗಿರೋದು. ಅದು ಆದ್ಮೇಲೆ ನೀವು ಬಂದು ಕ್ಲಾಸ್ ಅದನ್ನ ಅಟೆಂಡ್ ಆಗಿಲ್ಲ ಹುಡುಗ? ಇಲ್ಲ, ಎಂಥದ್ದು ಮಾಡ್ಲಿಲ್ಲ. ಬುಕ್ಸ್ ಎಲ್ಲ ಹಂಗೆ ಎತ್ತಿಟ್ಟಿದ್ದೀನಿ, ಎಂಥದ್ದು ಮಾಡ್ಲಿಲ್ಲ. ಓಕೆ ಓಕೆ. ಅಂದ್ರೆ ಅದ ನಮ್ಮ ಆಫೀಸ್ ಬಂದು ಕಾಂಟ್ಯಾಕ್ಟ್ ಮಾಡಿ. ಆಫೀಸ್ ಅಂದ್ರೆ ಅಲ್ಲಿ ಬಂದು ಸುಮಾರಿದೆ. ಪರ್ಟಿಕ್ಯುಲರ್ ಆಗಿ ಎಂತ ಎಲ್ಲಿ ಅಡ್ಮಿಷನ್ಸ್ ಅಲ್ಲ, ಪ್ರವೇಶಾತಿ ವಿಭಾಗದಲ್ಲಿ ಭೇಟಿ ಮಾಡಿಯಪ್ಪ. ಹಾ ಹಾ ಹಾ. ನಮಸ್ಕಾರ, ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ, ಮಾತಾಡಿ. ನಮಸ್ತೆ ಸರ್, ನಾನು ಸಕಲೇಶ್ಪುರ ತಾಲೂಕು ದೋನಹಳ್ಳಿಯಿಂದ ಯೋಗೇಶ್ ಮಾತಾಡ್ತಿದ್ದೀನಿ. ಹೇಳಿ ಯೋಗೇಶ್ ಅವರೇ. ಸರ್, ಕುಲಪತಿ ಅವರಿಗೆ ನಮಸ್ತೆ. ನಮಸ್ತೆ ನಮಸ್ತೆ ಸರ್. ನನ್ನ ಮಕ್ಕಳು ಇಬ್ರು ನಿಮ್ಮ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದಾರೆ. ಲಾಸ್ಟ್ ಟೈಮ್ CET ಎಕ್ಸಾಮ್ ಬರ್ಸಿದೆ. ಒಬ್ರು ಎಕನಾಮಿಕ್ಸ್, ಒಬ್ರಿಗೆ ಸೋಸಿಯಾಲಜಿ. ಆದ್ರೆ ಒಬ್ಳಿಗೆ ಇದ್ರಲ್ಲಿ ನಮ್ಮ ಮಾನಸ ಗಂಗೋತ್ರಿಯಲ್ಲಿ ಸೀಟ್ ಸಿಕ್ತು, ಇನ್ನೊಬ್ರಿಗೆ ಮಾರಾಣಿಗಾಯ್ತು. ಇಬ್ರಿಗೂ ಒಂದೇ ಕಡೆ ಹಾಕ್ಬೇಕು ಅನ್ನೋದು ನನ್ನ ಇದಿತ್ತು. ಆದ್ರೆ ಮತ್ತೆ ವಾಪಸ್ ಪುನಃ ಇದಕ್ಕೆ ಫೀಸ್ ಕಟ್ಟಿ ಇಲ್ಲೇ ನಾವು ಅಡ್ಮಿಷನ್ ಮಾಡುದು. ಆದ್ರೆ ಏನಾಯ್ತು ಅಂದ್ರೆ ನನ್ನ ಮಗಳ ಇನ್ನೂ ಹಿಂದಿನ ಒಂದು ಪ್ರತಿಸ್ಪರ್ಧಿ ಯಾರಿದ್ರು ಅವರು ಲ್ಯಾಬ್ಸ್ ಆಗಿದ್ದಾರೆ. ಇದು ಹಿಂಗಾದಾಗ ಇವರಿಗೆ ವಂಚನೆ ಅಂದ್ರೆ ಇದರಿಂದ ಅಂದ್ರೆ ನಮ್ ಫೀಸು ನನ್ಗೆ ಏನ್ ಬೆನಿಫಿಟ್ ಸಿಕ್ತಿತ್ತು, ನಾನು ಬಡವ ಇದ್ದೀನಿ, ಬಿಲೋ ಪಾವರ್ಟಿ ಇದ್ರಲ್ಲಿ ಲೀಸ್ಟ್ ಅಲ್ಲಿ ಬರ್ತೀನಿ, ನನ್ಗೆ ಇದರಿಂದ ನೆಕ್ಸ್ಟ್ ಎಕ್ಸಾಮ್ ಈಗ ನೆಕ್ಸ್ಟ್ ಇಯರ್ಗೆ ಏನಾದ್ರು ಹೆಲ್ಪ್ ಆಗ್ಬೋದಾ ಸರ್? ಆಗ್ತದೆ. ಆಮೇಲೆ ಸರ್ ಇನ್ನೊಂದು, ಇವರು ಇಬ್ರು ಈಗ ಸೋಷಿಯಾಲಜಿ ಸೆಕೆಂಡ್ ಇಯರ್ ಆಗಿ ಮತ್ತೆ ಎಕನಾಮಿಕ್ಸ್ ಸೆಕೆಂಡ್ ಇಬ್ರದ್ದು ಕ್ಲೋಸ್ ಆದ್ಮೇಲೆ ಮುಂದಕ್ಕೆ ಇವ್ರು ಏನ್ ಮಾಡಿದ್ರೆ ಅನುಕೂಲ? PhD ಮಾಡಬಹುದು. PhD ಕೋರ್ಸ್ ಮಾಡಿದ್ರೆ ಬಹಳ ಅನುಕೂಲ ಆಗ್ತದೆ. ಅಥವಾ UGC ನೆಟ್ ಅಂತ ಇರ್ತದೆ, ನೆಟ್ ಟು ಸ್ಲೆಟ್ ಕೋತಾರೆ ಅವರಿಗೆ ಕಾಲೇಜ್ ಲೆಕ್ಚರು ಮತ್ತು ಪ್ರೊಫೆಸರ್ ಆಗ್ಲಿಕ್ಕೆ ಅವಕಾಶ ಇದೆ. ಈಗ ನಾನು ನೆಕ್ಸ್ಟ್ ಇಯರ್ ಇದನ್ನ ಈ ಫೀಸ್ ಇಂದ ನಾನು ಸ್ವಲ್ಪ ನಮ್ಮ ಇದನ್ನ ಬೆನಿಫಿಟ್ ಪಡ್ಕೊಳ್ಳೋಕೆ ನಾನು ಯಾರ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೇಕು? ಅಡ್ಮಿಷನ್ಸ್ ಅಲ್ಲಿ ಹೋಗಿ ಅವರು ಡೀಟೇಲ್ ಹೇಳ್ತಾರೆ ನಿಮ್ಗೆ. ಸರಿ ಓಕೆ. ಇಲ್ಲ ಅಂದ್ರೆ ನಾನು ನಿಮ್ಮ ಹತ್ರ ಬರ್ತೀನಿ. ಬರ್ರಿ. ಒಳ್ಳೇದು ಯೋಗೇಶ್ ಅವರೇ, ಕರೆ ಮಾಡಿದ್ದಕ್ಕೆ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ, ಮಾತಾಡಿ. ನಮಸ್ತೆ. ಕೇಳ್ತಾ ಇದೆಯಾ? ದಯಮಾಡಿ ಕೇಳ್ತಾ ಇದೆ, ಮಾತಾಡಿ ಸರ್. ಮಾತಾಡ್ಲಾ? ಅಯ್ಯೋ, ದಯಮಾಡಿ ಮಾತಾಡಿ. ತಾವು ಯಾರು ಪರಿಚಯ ಮಾಡ್ಕೊಂಡು ಮುಂದುವರಿಸಿ. ನನ್ನ ಹೆಸರು ಡಾಕ್ಟರ್ ಗಂಗಾಧರ ವಾಮ ಆತ್ರೇಯ ಅಂತೇಳಿ ಶಿವಮೊಗ್ಗ ಜಿಲ್ಲೆ ಸಾಗರದಿಂದ ಮಾತಾಡ್ತಿದ್ದೀನಿ. ದಯಮಾಡಿ ನಾನು ಮಾತಾಡಿ. ಈ ಹಿಂದೆ KSOU ದಲ್ಲೇ ಅರ್ಥಶಾಸ್ತ್ರದಲ್ಲಿ MA ಮಾಡಿ ಅದ್ರ ಮೇಲೆ ಕುವೆಂಪು ಯೂನಿವರ್ಸಿಟಿ ಡಾಕ್ಟರೇಟ್ ಮಾಡಿದೆ. ಇದೊಂದು ಸಂತೋಷದ ವಿಚಾರ. ಈಗ ಸಮಸ್ಯೆ ಏನು ಅಂತಂದ್ರೆ, ನೀವು ವಿದ್ಯಾರ್ಥಿಗಳಿಗೆ ಆನ್ಲೈನ್ ಅಲ್ಲೇ ಪುಸ್ತಕವನ್ನ ತೆಕ್ಕೊಳ್ಳಕ್ಕೆ ವ್ಯವಸ್ಥೆ ಮಾಡಿದ್ದೀರಿ. ಅದು ನಾವಿಲ್ಲಿ ಜೆರಾಕ್ಸ್ ತೆಕ್ಕೊಳ್ಬೇಕು ಅಂತಂದ್ರೆ ಕನಿಷ್ಠ 1,500ದಿಂದ 2,000 ರೂಪಾಯಿ ತಂದ್ಕೊಂಡು ಜೆರಾಕ್ಸ್ ನ ತೆಕ್ಕೊಡಕ್ಕೆ ಸೈಬರ್ನವ್ರು ತಗೊಳ್ತಾರೆ. ಅದ್ರ ಬಗ್ಗೆ ಪುಸ್ತಕವನ್ನೇ ನೀವು ಯಾಕೆ ಈಗ ಫಸ್ಟ್ ಇಯರ್ದವರಿಗೆ ಪುಸ್ತಕವನ್ನ ಪ್ರಿಂಟ್ ಮಾಡಿ ಕೊಡ್ತಾ ಇದ್ದೆವು. ಯಾವ್ದು ಸೆಕೆಂಡ್ ತಗೊಂಡಿರೋದು ಕನ್ನಡದಲ್ಲಿ ಕೊಡ್ತಾ ಇದ್ದೇವಲ್ಲ. ಇಲ್ಲ, ಪುಸ್ತಕ ನಮಗೆ ಸಿಗ್ಲಿಲ್ಲ. ಶಿವಮೊಗ್ಗದಲ್ಲಿ ಆಲ್ಕೊಳದಲ್ಲಿ ನಾವು ಅಡ್ಮಿಷನ್ ಮಾಡಿದಾಗ ಇಲ್ಲ ಪುಸ್ತಕ ಯಾವ್ದು ಬರ್ಲಿಲ್ಲ, ನೀವು ಆನ್ಲೈನ್ ಅಲ್ಲೇ ತೆಗೆಸ್ಕೊಳ್ಳಿ ಅಂತ ಹೇಳಿ ಅವ್ರು ಆನ್ಲೈನ್ ತಗೊಂಡ್ರೆ ಅವರಿಗೆ 10% ಡಿಸ್ಕೌಂಟ್ ಅನ್ನ ಕೊಟ್ಟಿದ್ದೆವು. ನೀವೇನು ಪ್ರಿಂಟ್ಔಟ್ ತಗೊಳ್ತಾರಲ್ಲ ಆ ಫೀಸನ್ನು ನೀವು ಏನು ಕೊಟ್ಟಿರ್ತೀರಿ ಫೀಸ್, ಅದರಲ್ಲಿ ಈಗ 10 ರೂಪಾಯಿ ಫೀಸ್ ಇದ್ರೆ 2 ರೂಪಾಯಿ ಕಡಿಮೆ ಮಾಡಿ ನಾವು ಫೀಸ್ ತಗೊಳ್ತೇವೆ. 10% ಡಿಸ್ಕೌಂಟ್. ಪುಸ್ತಕ ನಿಮ್ಮಲ್ಲಿ ಚಾರ್ಜ್ ಎಷ್ಟು ಅಂತ ಗೊತ್ತಾಗ್ಲಿಲ್ಲ. ನಾವು ತೆಗೆಸ್ಕೊಂಡಾಗ ನಮಗೆ ಈಗ ಅಷ್ಟು ದುಬಾರಿ ಬಂತು. ನೀವು ಪುಸ್ತಕ ಕೊಡೋದಾದ್ರೆ 1,500 ರೂಪಾಯಿ ಬೀಳ್ತದ? ಅದು ನೋಡಿ ನಾನು ನಿಮ್ಗೆ ಹೇಳ್ತೀನಿ. ಹೌದು, ಆ್ಯಕ್ಚುಲಿ ನಾವು ನಿಮ್ಮ ಏನು ಬುಕ್ ಪ್ರೈಸ್ ಬೀಳ್ತದ ಅದಕ್ಕೆ ಡಿಸ್ಕೌಂಟ್ ಕೊಟ್ಟಿದ್ದೇವೆ. ನಾವು 10% ಡಿಸ್ಕೌಂಟ್ ಕೊಟ್ಟಿದ್ದೇವೆ. ಸರಿ. ಮತ್ತೊಂದು ಪ್ರಶ್ನೆ, ಜನರಲ್ ಒಂದು ವಾಡಿಕೆ ಏನಿದೆ ಅಂದ್ರೆ, ಈ ಕರೆಸ್ಪಾಂಡೆನ್ಸ್ ಮಾಡೋದ್ರಿಂದ ಹೆಚ್ಚಿಗೆ ಪರ್ಸೆಂಟೇಜ್ ಕೊಡೋದಿಲ್ಲ, ರೆಗ್ಯುಲರ್ ಹೋದ್ರು ಮಾತ್ರ ಹೆಚ್ಚಿಗೆ ಪರ್ಸೆಂಟೇಜ್ ಕೊಡ್ತಾರೆ. ಹಂಗಾಗಿ KSOU ದಲ್ಲಿ ನೀವು ಪರೀಕ್ಷೆ ತಕ್ಕೊಂಡ್ರೆ ಅವ್ರು ಹೆಚ್ಚಿಗೆ ಅಂಕ ಕೊಡೋದಿಲ್ಲ ಅನ್ನೋ ಒಂದು ಅಪವಾದ ಇದೆ. ಇಲ್ಲ, ಚೆನ್ನಾಗಿ ಬರ್ದವ್ರಿಗೆ ನಾವೆಲ್ಲ ಈಗ ನಮ್ಮಲ್ಲಿ 67 ವಯಸ್ಸದ ಒಬ್ಬರು ಬ್ಯಾಂಕ್ ರಿಟೈರ್ಡ್ ಎಂಪ್ಲಾಯಿ MCOM ನಲ್ಲಿ ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ. ಗೋಲ್ಡ್ ಮೆಡಲ್ ಪರ್ಸೆಂಟೇಜು ಅಂದರೆ ಗೋಲ್ಡ್ ಮೆಡಲ್ ತಗೊಳ್ಬೇಕಾದ್ರೆ ಪರ್ಸೆಂಟೇಜ್ ಜಾಸ್ತಿನೇ ಇರ್ತದೆ. ಎಲ್ಲ ವಿದ್ಯಾರ್ಥಿಗಳ ರೆಗ್ಯುಲರ್ ವಿದ್ಯಾರ್ಥಿಗಳಕ್ಕಿಂತ ಅವರು ಜಾಸ್ತಿ ಪರ್ಸೆಂಟೇಜ್ ತಗೊಂಡು ಗೋಲ್ಡ್ ಮೆಡಲ್ ತಗೊಂಡ್ರೆ ಅವರು 67 ವಯಸ್ಸದ ಇವರು ಅಭ್ಯರ್ಥಿ ನಮ್ದು. ಮುಂದಿನ ದಿನಗಳಲ್ಲಿ ಫಲಿತಾಂಶ ಬಂದಾಗ ನೀವು ಹೆಚ್ಚಿಗೆ ಅಂಕ ತಕ್ಕೊಂಡವ್ರು ಇಂಥವ್ರು ಅಂತ ಸ್ವಲ್ಪ ಅವ್ರನ್ನ ಪರಿಗಣಿಸಿದ್ರೆ ಮುಂದೆ ಪರಿಗಣಿಸ್ತಾ ಇದೆ. ಆಗ್ಲಿ ಸರ್. ಆತ್ರೇಯ ಅವರೇ, ವಂದನೆಗಳು. ಮುಂದಿನ ಕರೆಗೆ ಹೋಗ್ತಾ ಇದ್ದೇವೆ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ತೆ ಸರ್. ಯಾರು, ಎಲ್ಲಿಂದ ಕರೆ ಮಾಡ್ತೀರಿ? ಯರಗೋಡಿಂದ ಮಣಿ ಸರ್.
ಹೇಳಿ ಮಣಿ ಅವರೇ. ಸರ್ ನನ್ನ ಮಗಳದು BSc ಆಗಿದೆ. ಹಾ ಅವಳು ರೆಗ್ಯುಲರ್ ಆಗಿ B.Edಗೆ ಅಡ್ಮಿಷನ್ ಆಗಿ ಮತ್ತೆ ಕರೆಸ್ಪಾಂಡೆನ್ಸ್ ಅಲ್ಲಿ MSc ಮಾಡಿದ್ರೆ 2 ಮಾರ್ಕ್ಸ್ ಕಾರ್ಡ್ ಒಂದೇ ವರ್ಷ ಬಂದಾಗ ಪ್ರಾಬ್ಲಮ್ ಆಗುತ್ತೆ ಸರ್? ಇಲ್ಲ ಪ್ರಾಬ್ಲಮ್ ಏನಾಗಲ್ಲ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಡ್ಯುಯಲ್ ಡಿಗ್ರಿ ಪ್ರೋಗ್ರಾಮ್ ಮಾಡಲಿಕ್ಕೆ ಅವಕಾಶ ಇದೆ. ಒಂದು ರೆಗ್ಯುಲರ್ ಮಾಡ್ಬೋದು, ಇನ್ನೊಂದು ಕರೆಸ್ಪಾಂಡೆನ್ಸ್ ಮಾಡಲಿಕ್ಕೆ ಅವಕಾಶ ಇದೆ. B.Ed ಕ್ಲಾಸ್ ಹೋಗ್ತಾನೆ MSc ನ ಕರೆಸ್ಪಾಂಡೆನ್ಸ್ ಅಲ್ಲಿ ಮಾಡ್ತೀನಿ ಅಂತ ಮಾಡ್ಲಿಕ್ಕೆ ಅವಕಾಶ ಇದೆ. ಹೌದು ಸರ್. ಓಕೆ. ಮತ್ತೆ B.Ed 1 ವರ್ಷ ಅಂತ ಹೇಳ್ತಾ ಇದ್ರು ಸರ್, ಅದು ಮುಂದಿನ ವರ್ಷಗಳಲ್ಲಿ ಅಥವಾ ದಿನಗಳಲ್ಲಿ ಆಗುತ್ತಾ? ಇಲ್ಲ, ಇನ್ನ ಅದು ಯಾವುದು ಶೆಡ್ಯೂಲ್ ಇದು ಬಂದಿಲ್ಲ, ನಮಗೆ ಸರ್ಕ್ಯುಲರ್ ಬಂದಿಲ್ಲ. ಒಳ್ಳೆದಮ್ಮ ಮಣಿಯವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್. ಹೇಳಿ, ಯಾರು ಎಲ್ಲಿಂದ? ನಾಗರತ್ನ ಅಂತ ಸರ್, ತ್ರಿಪುರದಿಂದ. ಹೇಳಿ ನಾಗರತ್ನ. ಸರ್ ನನಗೆ 48 ಇಯರ್ಸ್ ಆಗಿದೆ. ಈ ಮಕ್ಕಳೆಲ್ಲ ಸ್ವಲ್ಪ ದೊಡ್ಡವರಾಗಿ ಈಗ ಏನಾದ್ರು ಒಂದು ಫಸ್ಟ್ ಸ್ಟಾರ್ಟಿಂಗ್ ಸರ್ಟಿಫಿಕೇಟ್ ಕೋರ್ಸ್ ಏನಾದ್ರು ಮಾಡ್ಕೊಂಡು ಆಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಮೇಲೆ ಡಿಗ್ರಿ ಏನಾದ್ರು ಮಾಡೋಣ ಅನ್ಕೊಂಡಿದ್ದೀನಿ. ಮಾಡ್ಬೋದು. ನಮ್ಮಲ್ಲಿ ಅಡ್ಮಿಷನ್ ಅಂದರೆ ಅಟ್ಲೀಸ್ಟ್ PUC ಆಗಿರಬೇಕು. ಅವರಿಗೆ ನಮ್ಮಲ್ಲಿ ಸರ್ಟಿಫಿಕೇಟ್ ಕೋರ್ಸ್ಗಳಿವೆ. ಏನೇನಿದೆ ಸರ್ ಸರ್ಟಿಫಿಕೇಟ್ ಕೋರ್ಸ್? ಈಗ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಮೇಲೆ ಇದೆ, ಮತ್ತು MBAದಲ್ಲಿ ಇದೆ ಸರ್ಟಿಫಿಕೇಟ್ ಕೋರ್ಸ್ ಇದೆ, ಇಂಗ್ಲೀಷ್ ಸ್ಪೋಕನ್ ಇಂಗ್ಲೀಷ್ ಇದೆ. ಇಂಥವು ಕೋರ್ಸ್ಗಳೆಲ್ಲ ಮಾಡಿಕೊಂಡು ತಾವು ಕಾನ್ಫಿಡೆನ್ಸ್ ಬಂದಾಗ PG ಮಾಡಬೇಕು ಅಥವಾ UG ಮಾಡ್ಬೋದು. ಅಂಡರ್ ಗ್ರ್ಯಾಜುಯೇಟ್ BA. ತಮ್ದೇನು PUC ಯಾವ ಸೈನ್ಸ್ ಆಗಿದೆ, ಆರ್ಟ್ಸ್ ಆಗಿದೆ? BA ಯಾವುದಾದ್ರೂ ಮಾಡ್ಕೊಳ್ಬೋದು. ನಾವು BAನಲ್ಲಿ ನೀವು BSW ಮಾಡ್ಕೊಳ್ಬೋದು. BAನಲ್ಲಿ BSW ಚೆನ್ನಾಗಿದೆ, ಯಾಕಂದ್ರೆ ಸೋಷಲ್ ವರ್ಕ್ MSW ಮಾಡಿದ್ರೆ NGOಗಳಲ್ಲಿ ಜಾಬ್ ಆಗ್ತದೆ ಇಮಿಡಿಯೇಟ್ ಆಗಿ ಅಂತ ಹೇಳ್ತಾರೆ. ಒಳ್ಳೆದಮ್ಮ ನಾಗರತ್ನ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ಕಾರ ಸರ್. ಹೇಳಿ ಸರ್, ಯಾರು ಎಲ್ಲಿಂದ? ಇಬ್ಬರಿಗೂ ನಮಸ್ತೆ ಸರ್. ನಾನು ನಂಜನಗೂಡಿಂದ ಮಹೇಶ್ ನಾಯಕ ಮಾತಾಡ್ತಾ ಇದ್ದೀನಿ. ಹೇಳಿ ಮಹೇಶ್. ಸರ್ 2 ಪ್ರಶ್ನೆ ಇದೆ. ಮೊದಲನೇದು, ಈ SLC ಫೇಲ್ ಆದ ನಮ್ಮಂತವ್ರಿಗೆ ಏನಾದ್ರು ಕಾರ್ಯಕ್ರಮಗಳನ್ನ ರೂಪಿಸಲಿಕ್ಕೆ ಸಾಧ್ಯ ಇದೆಯಾ ಅಂತ ಕುಲಪತಿ ಅವರಲ್ಲಿ ಪ್ರಶ್ನೆ. ಈಗಾಗಲೇ ನಾನು ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಕೊಟ್ಟಿನ್ರಿ, ಓಪನ್ ಸ್ಕೂಲಿಂಗ್ ಅಂತ. ಈ ಸೆಂಟ್ರಲ್ ಗವರ್ಮೆಂಟ್ನವರು 1989ರಲ್ಲಿ ಓಪನ್ ಸ್ಕೂಲಿಂಗ್ ಪ್ರಾರಂಭ ಮಾಡಿದ್ದಾರೆ. ಅದೇ ಥರ ನಮ್ಮ ಸ್ಟೇಟ್ನಲ್ಲಿ SSLC ಫೇಲ್ ಆದವರಿಗೆ, PUC ಫೇಲ್ ಆದವರಿಗೆ ಮತ್ತು PUCವರಿಗೆ ಅಂದರೆ ಬೋರ್ಡ್ದವ್ರು ನಮ್ಮ ಪರ್ಮಿಷನ್ ಕೊಟ್ಟರೆ ಆ SSLC ಫೇಲ್ ಆದವ್ರಿಗೆ ನಾವು ಅಡ್ಮಿಷನ್ ತಗೊಂಡು ಇದು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದು ದಯವಿಟ್ಟು ಮಾಡಿ ಸರ್, ಯಾಕಂದ್ರೆ SLC ಫೇಲ್ ಅಂದ್ರೆ ನಮ್ಗೊಂದು ಸ್ವಲ್ಪ ಹಿನ್ನಡೆ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಇಲ್ಲ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದನ್ನೇ ಪ್ರಶ್ನೆ ಗುರುಗಳೇ, ಗ್ರಾಮೀಣ ಅಭ್ಯರ್ಥಿ, ಅಂಗವಿಕಲ ಅಭ್ಯರ್ಥಿ, ಮಹಿಳಾ ಅಭ್ಯರ್ಥಿ, SC/ST ಅಭ್ಯರ್ಥಿ ಮತ್ತು BPL ಅಭ್ಯರ್ಥಿಗಳಿಗೆ ಇರುವಂತ ವಿಶೇಷ ಸೌಲಭ್ಯಗಳೇನು ಅಂತ ಹೇಳ್ಬಿಡಿ. 10% ಫೀಸ್ನಲ್ಲಿ ರಿಯಾಯಿತಿ ಇದೆ. ಟೋಟಲಿ ಬ್ಲೈಂಡ್ ಇದ್ದರೆ, ಅಂಗವಿಕಲ ಇದ್ದರೆ ಟೋಟಲಿ ಅದು ಫ್ರೀ ಎಜುಕೇಷನ್ ಕೊಡ್ತೇವೆ. ಅಂದರೆ ಟ್ರಾನ್ಸ್ಜೆಂಡರ್ ಇದ್ದರೂ ಫ್ರೀ ಎಜುಕೇಷನ್ ಇದೆ. ಮತ್ತು SC/ST ಮಕ್ಕಳಿಗೆ ಟೋಟಲ್ ಫ್ರೀ ಇರ್ತದೆ. ಅದು ಸರ್ಕಾರದಿಂದ ನಮಗೆ ಅವ್ರಿಗೆ ಫೀಸ್ ಕೊಟ್ಟರೆ ನಾವು ನಮ್ಮ ಫೀಸನ್ನು, ನಮ್ಮಲ್ಲಿ ಏನು ಫೀಸ್ ಇರ್ತದೆ ಅದು ನಾವು ತೊಗೊಂಡ್ಬಿಡು ಅಡ್ಮಿಷನ್ ಫೀಸನ್ನು ಗ್ರಾಮೀಣ ಅಭಿವೃದ್ಧಿಗೂ, ಗ್ರಾಮೀಣ ಹುಡುಗರಿಗೂ ಇದೆ. ಆ್ಯಕ್ಚುಲಿ ಈ ವರ್ಷ ಸರ್ಕಾರ ಏನು ಮಾಡಿದೆ, ನಮಗೆ 5,05,00,000 ಅನುದಾನ ಕೊಟ್ಟಿದೆ. ಅದು ಮೈನಾರಿಟಿ ಡಿಪಾರ್ಟ್ಮೆಂಟ್ನವ್ರು ಕೊಟ್ಟಿದ್ದಾರೆ. ಆ ಮೈನಾರಿಟಿ 6 ಏನು ಕಾಸ್ಟ್ಗಳಿವೆಲ್ಲ, ಆ 6 ಕಾಸ್ಟ್ಗಳಿಗೆ 4,000 ವಿದ್ಯಾರ್ಥಿಗಳಿಗೆ ಫ್ರೀ ಎಜುಕೇಷನ್ ಕೊಡ್ತಾ ಇದ್ದೇವೆ. BPL ಕಾರ್ಡ್ನವ್ರಿಗೆ ಹೆಚ್ಚಿನ ಆದ್ಯತೆ ಕೊಡಿ. ಓಕೆ. ಆಗಲಿ ಮಹೇಶ್ ಅವರೇ, ಕರೆ ಮಾಡಿದ್ದಕ್ಕೆ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ಸರ್, ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ, ಪ್ರಶ್ನೆ ಕೇಳಿ. ನಮಸ್ತೆ ಸರ್. ನಮಸ್ತೆ. ಆಯ್ತು, ನಮಸ್ಕಾರ. ಮುಂದೆ ಮಾತಾಡಿ. ನಾನು ಹಿರಿಯಣ್ಣ ಅಂತ, ನಾಗಮಂಗಲಿಂದ. ಎಲ್ಲಿಂದ? ನಾಗಮಂಗಲ, ಹಿರಿಯಣ್ಣ ಅಂತ. ಹೇಳಿ ಹಿರಿಯಣ್ಣ ಅವರೇ. ನನ್ನ ಮಗ ಈಗ BCom ಊರಲ್ಲಿ ಸರ್, ಫೈನಲ್ ಇಯರ್ ಎಕ್ಸಾಮ್ ಬರ್ದಿದ್ದಾನೆ, ಇನ್ನು ರಿಸಲ್ಟ್ ಬಂದಿಲ್ಲ. ಅವನು 1 ವರ್ಷ ಇದ್ ಮಾಡ್ತೀನಿ, ಕೋಚಿಂಗ್ ಸೆಂಟರ್ಗೆ ಹೋಗ್ತೀನಿ ಕೆಲಸದ ಪರ್ಪಸ್ಗೆ. ನಿಮ್ಮಲ್ಲಿ ಏನಾರ ಮಾಡ್ಬೋದಾ ಕರೆಸ್ಪಾಂಡೆನ್ಸ್? ಮಾಡ್ಬೋದು. BCom ಆಗಿದ್ರೆ MCom ಮಾಡ್ಬೋದು. MBA ಮಾಡಕ? MBAನೂ ಮಾಡ್ಬೋದು. ಆಮೇಲೆ ಬಂದು ಒಂದು ಮೋರ್ ದೆನ್ 40 years ಆಗಿದೆ, ಕೋರ್ಸ್ ಕಂಪ್ಲೀಟ್ ಆಗಿದೆ ಸರ್, BA. PG ಮಾಡ್ಬೋದು ನೀವು. ಯಾವುದು ಅದನ್ನ ಕಂಟಿನ್ಯೂ ಮಾಡ್ಬೋದಾ, ಮತ್ತೆ ಮೊದಲಿಂದ ಸ್ಟಡಿ ಮಾಡ್ಬೇಕಾಗ್ತದೆ? ಇಲ್ಲ, MA ಪೊಲಿಟಿಕಲ್ ಸೈನ್ಸ್, ಹಿಸ್ಟ್ರಿ, ಸೋಷಿಯಾಲಜಿ, MSW ಮಾಡಲಿಕ್ಕೆ ಅವಕಾಶ ಇದೆ. ಒಳ್ಳೆಯದು ಹಿರಿಯಣ್ಣ. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ತೆ. ಹೇಳಿ, ಯಾರು ಎಲ್ಲಿಂದ? ಸರ್ ನಮಸ್ಕಾರ. ಸರ್ ನಾನು ಮಾನಸಿ ನಗರಿಂದ ಲತಾ ಅಂತ. ಹೇಳಿ ಲತಾ ಅವರೇ.
ನಮ್ಮ ಮೊಮ್ಮಗಳು CA ಮಾಡ್ತಾ ಇದ್ದಾಳೆ, MBAನು ಮಾಡ್ತೀನಿ ಅಂತ ಇದ್ದಾಳೆ. ಮಾಡ್ಬೋದಾ ಸರ್ ಆತರ? ಮಾಡ್ಬೋದು. ಅದೇ ಕರೆಸ್ಪಾಂಡೆನ್ಸೇ ತಗೊಂತೀನಿ ಅಂತ ಇದ್ದಾಳೆ. ಡ್ಯುಯಲ್ ಡಿಗ್ರಿ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಅವಕಾಶ ಇದೆ. MBA ಮಾಡ್ಕೊಳ್ಳಿಕ್ಕೆ ನಮ್ಮಲ್ಲಿ ಅಡ್ಮಿಷನ್ ತಗೊಳ್ರಿ ಇಲ್ಲೇ. ಹೌದಾ? ಎಷ್ಟಾಗುತ್ತೆ ಸರ್ ಅಂದಾಜು? ಅದು ಫೀಸ್ ಒಂದು 25,000 ಆಗ್ತದೆ ಒಂದು ವರ್ಷಕ್ಕೆ. ಹೌದಾ? ಸರಿ ಸರ್. ಒಳ್ಳೆದಮ್ಮ, ಕರೆ ಮಾಡಿದ್ದಕ್ಕೆ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ಹಲೋ ಆಕಾಶವಾಣಿ. ನಮಸ್ಕಾರ, ಮಾತಾಡಿ. ನಮಸ್ಕಾರ ಸರ್, ನಾನು ಉಡುಪಿ ಡಿಸ್ಟಿಕ್ ಇಂದ. ಹೆಸರು? ಪ್ರೇಮಾಬಾಯಿ. ಹೇಳಿ ಪ್ರೇಮಾಬಾಯಿ ಅವರ. ನನ್ನ ಮಗ BSc ಡಿಗ್ರಿ ಫೈನಲ್ ಆಗಿದೆ ಸರ್. ಇನ್ಯಾವ್ದು ಕೋರ್ಸ್ ಉಂಟಾ ಸರ್ ಅವನಿಗೆ? BSc ಅಂದ್ರೆ MSc ಫಿಸಿಕ್ಸ್ ಮಾಡ್ಬೋದು, ಕೆಮಿಸ್ಟ್ರಿ ಮಾಡ್ಬೋದು, ಕಂಪ್ಯೂಟರ್ ಸೈನ್ಸ್ ಮಾಡ್ಬೋದು, IT ಮಾಡ್ಬೋದು, MSc ಡೇಟಾ ಸೈನ್ಸ್ನು ಇದೆ. ಸೈಬರ್ ಸೆಕ್ಯೂರಿಟಿ ಕೋರ್ಸ್ ಪ್ರಾರಂಭ ಮಾಡಿದ್ದೆವು ಈ ಸಲ. ಅರ್ತ್ ಸೈನ್ಸ್ ಮಾಡಿದ್ದೆವು. ಯಾವುದು ಬಾಟ್ನಿ ಇದೆ, ಜಾಲಜಿ ಇದೆ, ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಇದೆ ಅವ್ರದ್ದು. ಓಕೆ ಓಕೆ. ಆಯ್ತಮ್ಮ ಪ್ರೇಮಾಬಾಯಿ, ಕರೆ ಮಾಡಿದ್ದಕ್ಕೆ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್. ಯಾರು, ಎಲ್ಲಿಂದ? ಸರ್, ಚಾಮರಾಜನಗರ ಜಿಲ್ಲೆ ಕಿಬೇಪುರದಿಂದ ಸೌಮ್ಯ ಅಂತ. ಹೇಳಿ ಸೌಮ್ಯ ಮೇಡಮ್. ಸರ್, ನಂದು ಡಿಗ್ರಿ ಡಿಸ್ಕಂಟಿನ್ಯೂ ಆಗಿದೆ, ತುಂಬಾ ವರ್ಷ, ಒಂದು 10 ವರ್ಷ ಆಗಿದೆ. ಇವಾಗ ನಾನು ಕರೆಸ್ಪಾಂಡೆನ್ಸ್ ತಗೊಂಡು ಏನ್ ಸಬ್ಜೆಕ್ಟ್ ಇರುತ್ತೆ ಅನ್ನೋದನ್ನ ನಾನು ಕೇಳಬೇಕು ಅಂತ ಕಾಲ್ ಮಾಡಿದ್ದೀನಿ ಸರ್. ಡಿಗ್ರಿನಲ್ಲಿ ಏನ್ ಡಿಸ್ಕಂಟಿನ್ಯೂ ಆಗಿದೆ? ಯಾವ ಸಬ್ಜೆಕ್ಟ್ ತಗೊಂಡಿದ್ರಿ? BA ನಾ BSc? ಆರ್ಟ್ಸ್ ಸರ್. ಆರ್ಟ್ಸ್ ಅಲ್ಲಿ ಕರೆಸ್ಪಾಂಡೆನ್ಸ್. ಅದೇ ಸೋಶಿಯಾಲಜಿ ತಗೊಂಡ್ರಿ, ಹಿಸ್ಟ್ರಿ ತಗೊಂಡ್ರಿ? ಕನ್ನಡ ಸರ್. ಕನ್ನಡ ತಗೋಬಹುದು. ಈ ನಮ್ಮಲ್ಲಿ ಇದೆ BA, ಮತ್ತೆ ಅದು ಕಂಟಿನ್ಯೂ ಮಾಡ್ಕೊಳ್ಬಹುದು ನಮ್ಮ ವಿಶ್ವವಿದ್ಯಾಲಯದಲ್ಲಿ. ಈಗ ಅಡ್ಮಿಷನ್ ಪ್ರಾರಂಭ ಆಗಿದೆ, ನೀವು ಮಾಡ್ಕೊಳ್ಬಹುದು ಸರ್. ಅದು ಕರೆಸ್ಪಾಂಡೆನ್ಸ್ ಅಲ್ಲಿ ಫೀಸ್ ಎಲ್ಲ ಎಷ್ಟು ಬೀಳುತ್ತೆ ಸರ್? ಫೀಸ್ ಕಡಿಮೆ ಇದೆ, ಒಂದು 4,000 6,000 9,000 ತರ ಇರ್ತದೆ ಅಷ್ಟೇ. ಹಾ ಸರ್. ಒಳ್ಳೆದಮ್ಮ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಸರ್, ಏನೇನೆಲ್ಲ ಅಧ್ಯಯನಕ್ಕೆ ಅವಕಾಶ ಇದೆ ಸರ್ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ? ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ನಮ್ಮ ಒಂದು ಕರೆ ಇದೆ ಸರ್, ಮಾತಾಡೋಣ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್, ಮುಂದುವರಿಸಿ ಸರ್. ನಮ್ಮ ವಿಶ್ವವಿದ್ಯಾಲಯದಲ್ಲಿ 69 ಪ್ರೋಗ್ರಾಮ್ ಆಫ್ಲೈನ್ ಇವೆ, 10 ಪ್ರೋಗ್ರಾಮ್ ಆನ್ಲೈನ್ ಇವೆ. ನಮ್ಮಲ್ಲಿ ಡ್ಯುಯಲ್ ಡಿಗ್ರಿ ಪ್ರೋಗ್ರಾಮ್ ಇದೆ. 2 ಡಿಗ್ರಿ ಎಟ್ ಎ ಟೈಮ್ ಮಾಡಲಿಕ್ಕೆ ಅವಕಾಶ ಇದೆ. ಸರ್ಕಾರದಿಂದ ಅಂದರೆ UGC ಡಬ್ದಿಂದ ಅವರು ನಮಗೆ ಲಾಸ್ಟ್ ಇಯರ್ದಿಂದ 2 ಡಿಗ್ರಿ ಎಟ್ ಎ ಟೈಮ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಒಂದು ರೆಗ್ಯುಲರ್ ಯಾವುದಾದ್ರೂ ಯೂನಿವರ್ಸಿಟಿನಲ್ಲಿ ಮಾಡೋದಂಥದ್ದು, ಇನ್ನೊಂದು ನಮ್ಮಲ್ಲಿ ಕರೆಸ್ಪಾಂಡೆನ್ಸ್ ಮಾಡಲಿಕ್ಕೆ ಅವಕಾಶ ಇದೆ. ಒಂದು ದೂರವಾಣಿ ಕರೆ ಇದೆ ಸರ್, ಮಾತಾಡೋಣ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ತೆ ಸರ್. ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸರ್, ನಾವು ಬೆಂಗಳೂರು ಹತ್ರ ಗಾಡಿ ಹೊಂದಿ ಹೇಳಿ, ಮಾತಾಡಿ. ಸರ್, ನಮ್ಮ ಮಗಳು MCA ಆಗಿದೆ. ಈಗ ಪುನಃ ಯಾವ ಕೋರ್ಸ್ ತಗೋಬಹುದು? ಬನ್ನೂರು. ಇದು MBA ಆಗಿದೆಯಾ? MCA ಅದರ PhD ಮಾಡ್ಲಿಕ್ಕೆ ಅವಕಾಶ ಇದೆ. PhD ಮಾಡ್ಕೋಬಹುದು. ಅಥವಾ ಸೈಬರ್ ಸೆಕ್ಯೂರಿಟಿ ಕೋರ್ಸು, ಸರ್ಟಿಫಿಕೇಟ್ ಕೋರ್ಸು ಮಾಡಲಿಕ್ಕೆ ಅವಕಾಶ ಇದೆ ನಮ್ಮಲ್ಲಿ. ಹೌದಾ? ಸೈಬರ್ ಸೆಕ್ಯೂರಿಟಿ ಫೀಸು ಅದೇ 4,000 6,000. ಅದು 3 ತಿಂಗಳ ಕೋರ್ಸ್ ಇದ್ದರೆ ಬೇರೆ ಇರ್ತದೆ, 6 ತಿಂಗಳದಿದ್ದರೆ ಬೇರೆ ಇರ್ತದೆ, 1 ವರ್ಷದಿದ್ದರೆ ಬೇರೆ ಇರ್ತದೆ. ಒಳ್ಳೆಯದು ಸರ್, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ಕಾರ ಸರ್. ಹೇಳಿ, ಯಾರು, ಎಲ್ಲಿಂದ? ಗುಡ್ ಮಾರ್ನಿಂಗ್ ಸರ್, ನಾನು ಅರ್ಷದ್ ಮಾತಾಡ್ತಾ ಇರೋದು. ಎಲ್ಲಿಂದ? ಮೈಸೂರು ಡಿಸ್ಟಿಕ್ ಇಂದ. ಹೇಳಿ ಸರ್. ಸರ್, ನಂದೊಂದು ಕ್ವೈರಿ ಇದೆ. ಏನು ಅಂದ್ರೆ, ಈಗ ನಾನು BA ಮಾಡ್ತಾ ಇರೋದು, ಫೈನಲ್ ಇಯರ್ ಈ ವರ್ಷ. ಸರ್, ನಾನು ಮುಂದಿನ ವರ್ಷ ನಾನು LLB ಮಾಡ್ಬೇಕು ಅಂತಂದ್ರೆ ನಾನು HP ತಗೊಂಡಿರ್ಬೇಕಾ, ಅಥವಾ ನಾನು ಈಗ ಸದ್ಯಕ್ಕೆ ನಾನು ಆಪ್ಷನಲ್ ಕನ್ನಡ ಮತ್ತೆ ಹಿಸ್ಟ್ರಿ ಮಾಡ್ತಾ ಇರೋದು? ತಗೊಳ್ಬಹುದು. ಏನು ಅಲ್ಲಿ ತಗೊಳ್ತಾರೆ, LLB ಮಾಡ್ಬೋದು ನೇರವಾಗಿ. LLB BA ಯಾವುದೇ ಕೋರ್ಸ್ ತಗೊಂಡಿದ್ರೆ ಮಾಡ್ಲಿಕ್ಕೆ ಅವಕಾಶ ಇದೆ. ಸರ್, ಇದು ಮಿನಿಮಮ್ ಫೀಸ್ ಎಷ್ಟು ಇರ್ಬೋದು ಸರ್ LLBಗೆ? LLB ಫೀಸ್ KSOU ನಲ್ಲಿ LLB ಇಲ್ಲಪ್ಪ, ಅದನ್ನಾಗಲೇ ಕ್ಲಾರಿಫೈ ಮಾಡಿದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ ಸಾಹೇಬರು. ಮಾಮೂಲಿ ಬೇರೆ ಕಾಲೇಜ್ಗಳಲ್ಲಿ ತಾವು ಮಾಡಬೇಕಾಗತ್ತೆ. ಬೇರೆ ಕಾಲೇಜ್ಗಳು? ಹೌದು ಹೌದು ಹೌದು. ಒಳ್ಳೆಯದು. ಅಂದ್ರೆ ಇದನ್ನು PU ಆದ್ಮೇಲೆ 5 ಇಯರ್ಸ್ ಇರುತ್ತೆ, ಡಿಗ್ರಿ ಆದ್ಮೇಲೆ ಎಷ್ಟು ಇಯರ್ಸ್ ಇರುತ್ತೆ? 3 ವರ್ಷ. 3 ವರ್ಷ. ಆಯ್ತಪ್ಪ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ಕಾರ ಸರ್, ಮಾತಾಡಿ. ಸರ್, ರಮೇಶ್ ಅಂತ ಹುಬ್ಬಳ್ಳಿಯಿಂದ. ಹೇಳಿ ರಮೇಶ್. ಕೇಶವಮೂರ್ತಿ ಮತ್ತೆ ಅವ್ರ ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ.
ಸರ್ ಈಗ ಡಿಪ್ಲೊಮಾ ಮಾಡಿರ್ತಾರಲ್ಲ ಅವ್ರಿಗೂ ಏನೋ ಪಾಸಿಬಿಲಿಟಿ ಇದೆ ಸರ್? ಇದೆ ಸರ್, ಇದೆ. ಡಿಪ್ಲೊಮಾ ಮಾಡಿದ್ದವರಿಗೆ ಲ್ಯಾಟ್ರಲ್ ಎಂಟ್ರಿ ಮಾಡಿ ನಾವು ಸೆಕೆಂಡ್ ಇಯರ್ಗೆ ಡೈರೆಕ್ಟ್ ಅಡ್ಮಿಷನ್ ಕೊಡ್ತಾರೆ. ಸರ್ ಐ ಟಿ ಐ ಮಾಡಿದವ್ರಿಗೂ SSLC ಮಾಡಿ ITI ಮಾಡಿ 2 ವರ್ಷ ಮಾಡಿದ್ರೆ ಅವರಿಗೂ ನಾವು ಅಡ್ಮಿಷನನ್ನು ಕೊಡ್ತೇವೆ. ECE ಎಲ್ಲ ಇದೆಯಾ ಸರ್ ಅಲ್ಲಿ? ಇದೆ ಇದೆ ಸರ್. ಆಮೇಲೆ MSc ಮಾಡಿದ್ಮೇಲೆ ಕ್ಯಾಂಪಸ್ ಸೆಲೆಕ್ಷನ್ ಇದೆ ಸರ್ ಗಂಗೋತ್ರಿಯಲ್ಲಿ? ಅದೇ ಜಾಬ್ ಮೇಳ ಮಾಡ್ತಾ ಇದ್ದೇವೆ ಇವಾಗ. ಈ ವರ್ಷ ಈಗ ಶಾರ್ಟ್ಲಿ 1 ಮಂತ್ನಲ್ಲಿ ಜಾಬ್ ಮೇಳ ಮಾಡ್ತಾ ಇದ್ದೇವೆ. ಸರ್ ರೆಗ್ಯುಲರ್ ಹೋಗ್ತೀರಾ ಗಂಗೋತ್ರಿಯಲ್ಲಿ? MSc ಆದ್ಮೇಲೆ ಏನ್ ಮಾಡ್ಬೋದು ಸರ್? MSc PhD ಮಾಡ್ಲಿಕ್ಕೆ ಅವಕಾಶ ಇದೆ. ಇದು ಯಾರು ಟೆಕ್ನಿಕಲ್ ಕೋರ್ಸ್ಗೆ ಸರ್? ಟೆಕ್ನಿಕಲ್ ಕೋರ್ಸ್ನಲ್ಲಿ ಅಂತಂದರೆ ನೀವು ಟೆಕ್ನಿಕಲ್ ಈಗ MCA ಮಾಡಲಿಕ್ಕೆ ಟೆಕ್ನಿಕಲ್ ಅಂದರೆ MCA ಮಾಡ್ಬೋದು. ಅಲ್ಲ 3 ಮಂತ್ಸ್ ಅದು ಯಾವುದಕ್ಕೂ ಸರ್ಟಿಫಿಕೇಟ್ ಮಾಡ್ಬೋದು. ಸೈಬರ್ ಸೆಕ್ಯೂರಿಟಿ ಕೋರ್ಸ್ ಮಾಡ್ಬೋದು, ಡೇಟಾ ಸೈನ್ಸ್ ಮಾಡ್ಬೋದು. ಅದೇ ಅದು ಫೀಸು 3 ತಿಂಗಳಿದ್ರೆ ಬೇರೆ ಇರ್ತದೆ ರೀ. ನೀವು ನಮ್ಮ ಆಫೀಸಿಗೆ ಬಂದು ಕೇಳ್ರಿ, ಅವರು ಹೇಳ್ತಾರೆ. ಒಳ್ಳೆಯದು ರಮೇಶ್. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ಕಾರ, ಮಾತಾಡಿ ಸರ್. ಸರ್ ನಮಸ್ಕಾರ, ಆಕಾಶವಾಣಿ ಮೈಸೂರಿಗೆ. ರಾಯಚೂರು ಜಿಲ್ಲೆಯಿಂದ ಮಾನವಿ ತಾಲೂಕು ಸರ್, ಗಂಗಪ್ಪ ಅಂತ ಹೇಳಿ ಸರ್. ಹೇಳಿ ಗಂಗಪ್ಪನವರ. ನಮಸ್ಕಾರ ಕೇಶವಮೂರ್ತಿ ಸರ್ಗೆ ಮತ್ತು ಶರಣಪ್ಪ ಅಲಸೆ ಸಾಹೇಬರಿಗೆ. ನಮಸ್ತೆ ನಮಸ್ತೆ, ಹೇಳಿ ಸರ್. ಸರ್ ಈಗ ಮೊನ್ನೆ PhDಗಾಗಿ ನಮ್ಮ ಸೊಸೆ ಒಬ್ಳು ಸುತ್ತಿ ಅಂತ ಹೇಳಿ ಸರ್ ಕಾಮರ್ಸಿಗೆ PhD ಎಂಟ್ರೆನ್ಸ್ ಎಕ್ಸಾಮ್ ಬರ್ದಿದ್ಲು ಸರ್. ಅದರಲ್ಲಿ 55 ಅಂಕಗಳು ಬಂದಿದೆ. ಅವಳು ಎಲಿಜಿಬಲ್, ಪರಿಶಿಷ್ಟ ಜಾತಿ ಒಳಗಿದ್ದಾಳೆ. ಅದರದ್ದು ಕೇಳಕ್ ಹೋದ್ರೆ ಸರ್ ಈಗಾಗಲೇ NEP ಮತ್ತೆ KSET ಯಾರೆಲ್ಲ ಪಾಸ್ ಆಗಿರ್ತಾರೆ ಅವ್ರಿಗೆ ಮೊದಲು ಆದ್ಯತೆ ಕೊಡ್ತೀವಿ, ಆಮೇಲೆ ಇವ್ರಿಗೆ ನೋಡೋಣ ಅಂತ ಅಂದ್ರು ಸರ್ ಡಿಪಾರ್ಟ್ಮೆಂಟ್ ಅಲ್ಲಿ. ಇಲ್ಲ ಎಲ್ಲರಿಗೆ ಕೊಡ್ತಾರೆ. ನನಗೆ ಬಂದು ಭೇಟಿ ಆಗಲಿ, ಅವ್ರು ಯಾರು ಹಂಗೆ ಹೇಳಲಿಕ್ಕೆ ಬರಲ್ಲ. ಅಡ್ಮಿಷನ್ ಮಾಡ್ಲಿಕ್ಕೆ ನಾವು ಅದರಲ್ಲಿ ಕೌನ್ಸಿಲಿಂಗ್ ಯಾವ ಡೇಟಿಗೆ ಕರೆಸಿರಿ ಸರ್ ಸಾಬ್ರೆ ತಾವು? ಮೋಸ್ಟ್ಲಿ ಈಗ 4ನೇ ತಾರೀಕು, ಇವತ್ತು ಮೀಟಿಂಗ್ ಇದೆ ರೀ, 4ನೇ ತಾರೀಕಿತ್ತು. ಅದು 1 ದಿವಸ ಹೆಚ್ಚಕಮ್ಮ ಆಗ್ತದೆ ಅಷ್ಟೇ, 5 ಅಥವಾ. ಆಮೇಲೆ ಅಲ್ಲಿ ಕೌನ್ಸಿಲಿಂಗ್ ಬರ್ಬೇಕಾಗಿತ್ತಂದ್ರೆ ಬರ್ಬೇಕಾದ್ರೆ ಏನಾದ್ರು ಥೀಸಸ್ ಏನಾದ್ರು ಆರ್ಟಿಕಲ್ ಬರ್ಕೊಂಡ್ ಬರ್ಬೇಕೇನ್ ಸರ್? ಏನಿಲ್ಲ, ಸಿನೆಪ್ಸಿಸ್ ಅವ್ರ ವಿದ್ಯಾರ್ಥಿ ಕೇಳ್ತಾರೆ, ಅವ್ರು ಏನು ಯಾವ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಇತ್ತು ಆ ಸಬ್ಜೆಕ್ಟ್ ಅನ್ನೋದು ಹೇಳಿದ್ರು ಸಾಕು. ಮತ್ತೆ ಟೈಮ್ ಕೊಡ್ತಾರೆ, ಆಮೇಲೆ ಸಿನೆಪ್ಸಿಸ್ ರೆಡಿ ಮಾಡ್ಕೊಂಡು ಬರ್ಬೇಕು. ಈಗ NET ಪಾಸ್ ಆದವ್ರಿಗೆ ವಿನಾಯಿತಿ ಇದೆ, ನಿಮ್ಗೆಲ್ಲ ಫ್ರೆಶ್ ಇರ್ತೀರಿ, ನಿಮ್ ಅವ್ರಿಗೆ ಅವಕಾಶ ಕೊಡ್ತೀವಿ ಅಂತ ಏನೋ ಕೇಳಲ್ಪಟ್ಟೆ ಸರ್. ಅದಕ್ಕೆ ದಯವಿಟ್ಟು ನಮ್ಮ ನಾದಿನಿ ಅಂತ ಹೇಳಿ ಅವರಿಗೆ ಶ್ರುತಿ ಸರ್, ಅವರು MCom ಫೈನಾನ್ಸ್ ಸರ್ವಿಸ್ ಮಾಡಿದ್ದಾರೆ ಸರ್ ಕಾಮರ್ಸ್ ನಲ್ಲಿ. ಅವ್ರಿಗೆ ದಯವಿಟ್ಟು ಅಲ್ಸೆ ಸರ್, ನಮ್ಮ ರಾಯಚೂರು ಭಾಗದವ್ರು ತಾವು ಅವಕಾಶ ಮಾಡಿ ಕೊಡ್ಬೇಕು. ನಮಸ್ಕಾರ ಸರ್, ಧನ್ಯವಾದಗಳು. ಆಗ್ಲಿ ಸರ್, ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ತೆ ಸರ್. ಯಾರು, ಎಲ್ಲಿಂದ? ಸರ್ ನನ್ನ ಹೆಸರು ಯಮುನಾ ಅಂತ, ಟಿ ನರಸೀಪುರ ತಾಲೂಕು ಬೆನಹಳ್ಳಿ ಗ್ರಾಮದಿಂದ. ಹೇಳಿ ಯಮುನಾ ಮೇಡಮ್. ಸರ್ ಇದು ಈಗ PUC ಆಗಿರೋರಿಗೆ ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಲ್ಲಿ ಅಗ್ರಿಕಲ್ಚರ್ ಬಗ್ಗೆ ಏನ್ ಮಾಡ್ಬೋದು ಸರ್? ಅಗ್ರಿಕಲ್ಚರ್ ನಮ್ಮ ಕಡೆ ಇರಂಗಿಲ್ಲ, ಬಟ್ ನಾವು ಫುಡ್ ಸೈನ್ಸ್ ಇದೆ, ಫುಡ್ ಸೈನ್ಸ್ ನ್ಯೂಟ್ರಿಷನ್ ಅಂತ ಇರ್ತದೆ. ಆ ಸರ್ಟಿಫಿಕೇಟ್ ಕೋರ್ಸು ಮಾಡ್ಬೋದು, ಮತ್ತು ನೀವು ಡಿಪ್ಲೊಮಾ ಕೋರ್ಸು ಮಾಡ್ಬೋದು, ಮತ್ತು BSc ಫುಡ್ ಸೈನ್ಸ್ ಮಾಡ್ಬೋದು, BSc. ಓಕೆ ಸರ್. ಸರ್ ಜೊತೆಗೆ ಈಗ SLC ಆಗಿರೋರಿಗೆ PUC ಮಾಮೂಲಿ ರೆಗ್ಯುಲರ್ ಹೋಯ್ತಾ ಡ್ರಾಪ್ ಔಟ್ ಮಾಡಿದ್ರೆ ಅವರಿಗೆ ಅವಕಾಶ ಇದೆಯಾ ಸರ್? ಇಲ್ಲ, PUC ಕಂಪ್ಲೀಟ್ ಆಗಿರ್ಬೇಕು ರೀ. ಓಕೆ ಸರ್, ಒಳ್ಳೇದಮ್ಮ ಯಮುನಾ. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್, ಮಾತಾಡಿ. ಮಾತಾಡಿ, ಯಾರು? ಸರ್ ನನ್ನ ಹೆಸರು ಮಹಾಲಕ್ಷ್ಮಿ AM ಅಂತ. ಹೇಳಿ ಮಹಾಲಕ್ಷ್ಮಿ. ಎರಡಕುಪ್ಪೆ ಪಾಂಡುಪುರ ತಾಲೂಕಿಂದ ಫೋನ್ ಮಾಡ್ತಿದ್ದೀನಿ. ಹೇಳಿ. ಸರ್ ನಾನು BSc ಫುಡ್ ಸೈನ್ಸ್ ಅಂಡ್ ನ್ಯೂಟ್ರಿಷನ್ ಬಾಟ್ನಿ 2 ವರ್ಷ ಮೈಸೂರು ಮಹಾರಾಣಿ ಸೈನ್ಸ್ ಕಾಲೇಜಲ್ಲಿ ಪೂರ್ಣಗೊಳಿಸಿದ್ದೆ ಸರ್. ಫೈನಲ್ ಇಯರ್ಗೆ ಅಡ್ಮಿಷನ್ ಆಗಿ ಹೋಗಕ್ ಆಗಿರ್ಲಿಲ್ಲ ಸರ್. ಈ ವರ್ಷ KSOU ಮೈಸೂರಲ್ಲೇ ನಾನು ಜಾಯ್ನ್ ಆಗ್ತಿದ್ದೀನಿ. ಅದಕ್ಕೆ ಡೈರೆಕ್ಟ್ ಅಡ್ಮಿಷನ್ಗೆ ಫೀಸ್ ಸ್ಟ್ರಕ್ಚರ್ ಎಷ್ಟಾಗ್ಬೋದು ಸರ್? ಮತ್ತೆ ನಾನು NEP ಓದಿರೋದ್ರಿಂದ ಫೈನಲ್ ಇಯರ್ NEP ಸಿಲೆಬಸ್ ಇರುತ್ತಾ? ಮತ್ತೆ ನಮ್ಗೆ ಕಾನ್ವೊಕೇಶನ್ ಸಿಗುತ್ತಾ ಅಂತ ಇತ್ತು. ಸಿಗ್ತದೆ. ಅಲ್ಲಿ ನಮ್ಮ ಸೆಂಟರ್ ಇದೆ ತುಮಕೂರಿನಲ್ಲಿ, ಅಲ್ಲಿ ಹೋಗಿ ನೀವು ಕೇಳ್ಕೊಂಡ್ರೆ ಹೇಳ್ತಾರೆ. ಇದು ಇವರು ಪಾಂಡುಪುರ ಮೈಸೂರಿನಲ್ಲಿ ನಮ್ಮ ಸೆಂಟರ್ಗೆ ಬಂದು ಅಡ್ಮಿಷನ್ಸ್ ಅಲ್ಲಿಗೆ ಬರ್ರಿ, ಅಲ್ಲಿ ಹೇಳ್ತಾರೆ ಡೀಟೇಲ್ ತಮಗೆ. ಸರ್ ಒಂದು ಸ್ವಲ್ಪ ಫೀಸ್ ಸ್ಟ್ರಕ್ಚರ್ ಹೇಳ್ಬೇಕಾಗಿತ್ತು ಸರ್. ಡೈರೆಕ್ಟ್ ಅಡ್ಮಿಷನ್ BPL ಕಾರ್ಡ್ ಇದ್ದವರಿಗೆ ಒಂದು 8,000 ಹಂಗೆ ಆಗ್ಬೋದು. ಸರ್ ನಮಗೆ ಕಾನ್ವೊಕೇಶನ್ ಸಿಗುತ್ತಾ? ಸಿಗ್ತದೆ ಸರ್. ಅಂದ್ರೆ ಡೈರೆಕ್ಟ್ ಅಡ್ಮಿಷನ್ಗೆ ಕೇಳಿದ್ಕೆ 26,000 ಆಗುತ್ತೆ ಅಂತ ಹೇಳಿದ್ರು. ಅದು ಯಾವ ಸೈನ್ಸ್ ಅದೇ ನೀವು ಬರ್ರಿ, ನನಗೆ ಅದೇ ಸೆಮಿಸ್ಟರ್ ವೈಸ್ ಹೇಳಿದ್ದೆ ನಾನು. 1 ಇಯರ್ದು ಹೇಳಿರ್ತಾರೆ ಅವರು. ಸರ್ 1 ಇಯರ್ ಹೇಳಿದ್ದಾರೆ ಸರ್. ಓಕೆ, ಕರೆಕ್ಟ್. ಥ್ಯಾಂಕ್ ಯು ಸರ್. ಒಳ್ಳೆಯದಮ್ಮ ಮಹಾಲಕ್ಷ್ಮಿ. ಸರ್ ಈಗ ವಿಶ್ವವಿದ್ಯಾನಿಲಯದಲ್ಲಿ ಏನಾದರೂ ವಿಶೇಷವಾದ ಸ್ಕಾಲರ್ಶಿಪ್ಗಳು
ಬೇರೆ ಬೇರೆ ಇದು ಆ ಥರದ್ದೇನಾದರೂ ಇದೆಯಾ ಸರ್ KSOE ನಲ್ಲಿ? ಸ್ಕಾಲರ್ಶಿಪ್ ಅಂದರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ನಾವು ಪ್ರಯತ್ನ ಮಾಡಿ ಮೈನಾರಿಟಿ ಡಿಪಾರ್ಟ್ಮೆಂಟ್ನಿಂದ ಒಂದು 5 ಲಕ್ಷ ರೂಪಾಯಿ ಪಡೆದಿದ್ದರಿಂದ ಆ ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ 4000 ವಿದ್ಯಾರ್ಥಿಗಳಿಗೆ ನಮ್ಮ ವಿಶ್ವವಿದ್ಯಾಲಯದಿಂದ ಫ್ರೀ ಅಡ್ಮಿಷನನ್ನು ಕೊಡ್ತಾ ಇದ್ದೆವು. ಮತ್ತು SC/ST ಮಕ್ಕಳಿಗಂತೂ ಫ್ರೀ ಎಜುಕೇಷನ್ನೇ ಕೊಡ್ತಾ ಇದ್ದೆವು. ಟ್ರಾನ್ಸ್ಜೆಂಡರ್ಸಿಗೆ ಫ್ರೀ ಎಜುಕೇಷನು ಮತ್ತು ಇವರು ಟೋಟಲ್ ಬ್ಲೈಂಡ್ ಇರಬೇಕು ಅಂಥವರಿಗೆ ಫ್ರೀ ಎಜುಕೇಷನು ಮತ್ತು ಇವರು ಪೆಂಡಮಿಕ್ನಲ್ಲಿ ಮಾಡಿದಂತಹ ತಂದೆ ತಾಯಿ ಆರ್ಫನ್ ಮಕ್ಕಳಿಗೆ ಫ್ರೀ ಎಜುಕೇಷನ್ ಕೊಡ್ತಾರೆ. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ, ಮಾತಾಡಿ. ಹಲೋ ಸರ್. ನಮಸ್ಕಾರ, ಹೇಳಿ ಸರ್, ಯಾರು ಎಲ್ಲಿಂದ? ಹಾ ಸರ್, ನನ್ನ ಹೆಸರು ಸಂದೇಶ್ ಜಂಗಮ್ ಅಂತ, ಬೆಳಗಾವಿ ಡಿಸ್ಟ್ರಿಕ್ಟ್ ಇಂದ ಮಾತಾಡ್ತಿರೋದು. ಹೇಳಿ ಸಂದೇಶ್. ಹಾ ಸರ್, ಈಗ ನಾನು KSOE ಅಲ್ಲಿ MA ಅಡ್ಮಿಷನ್ ಮಾಡಿದ್ದೀನಿ ಸರ್ ಇಲ್ಲಿ ಬೆಳಗಾವಲ್ಲಿ. ಬುಕ್ಸ್ ಯಾಕೆ ಅವೈಲೇಬಲ್ ಆಗ್ತಾ ಇಲ್ಲ ಸರ್? ನಮ್ಗೆ ಬುಕ್ಸ್ ಇಲ್ಲಿ ಬಂದಿಲ್ಲ ಮೇಲಿಂದ ಅಂತಾನೆ ಹೇಳ್ತಾ ಇದ್ದಾರೆ. ಇಲ್ಲಿ ಬುಕ್ಸ್ ಈ ಸಲ ಈ ಅಡ್ಮಿಷನ್ ಮಾಡಿದ್ದವರಿಗೆಲ್ಲ ಕೊಡ್ತಾ ಇದ್ದೆವು. ಮತ್ತು ನೀವು ಅಡ್ಮಿಷನ್ ಆಗಿದ ಮೇಲೆ ಈಗ ಸೆಕೆಂಡ್ ಇಯರ್ ಅಡ್ಮಿಷನ್ ಮಾಡಬೇಕಾದ್ರೆ ಅಲ್ಲಿ 10% ನಿಮಗೆ ಲೆಸ್ ಮಾಡಿ, ನಿಮಗೆ ಬುಕ್ ಸಿಗಲಿಲ್ಲ ಅಂದರೆ ಆ ಫೀಸ್ನಲ್ಲಿ 10% ಲೆಸ್ ಮಾಡಿ ತೊಗೊಳ್ಬೇಕಂತ ಇನ್ಸ್ಟ್ರಕ್ಷನ್ ಇದೆ ಎಲ್ಲ ರೀಜನಲ್ ಸೆಂಟರ್ಸ್ಗೆ. ಹೌದಾ ಸರ್? ನಮ್ಗೆ ಈಗ ಫಸ್ಟ್ ಸೆಮ್ದು ಬುಕ್ ಸಿಕ್ತು ಸರ್, ಸೆಕೆಂಡ್ ಸೆಮ್ದು ಸಿಕ್ಕಿಲ್ಲ. ಈಗ ಥರ್ಡ್ ಸೆಮ್ ಅಡ್ಮಿಷನ್ ಮಾಡಿದ್ದೀನಿ ಸರ್ ನಾನೀಗ. ಥರ್ಡ್ ಸೆಮ್ಗೆ ಬುಕ್ ಸಿಗುತ್ತಾ ಅಥವಾ ಹೇಗೆ? ಥರ್ಡ್ ಸೆಮ್ ಇನ್ನೂ ಇಲ್ಲ. ಥರ್ಡ್ ಸೆಮ್ ಈಗ ನಾನು ಮೀಟಿಂಗ್ ಮಾಡ್ತಾ ಇದ್ದೆವು. ಮೋಸ್ಟ್ಲಿ ಥರ್ಡ್ ಸೆಮ್ ಸಿಗಲಿಲ್ಲ ಅಂದರೆ ನಿಮಗೆ 10% ಫೀಸ್ನಲ್ಲಿ ಕನ್ಸೆಷನ್ ಕೊಡ್ತೀನಿ. ಹಾಂ ಸರ್, ಬುಕ್ಸ್ ಕೊಟ್ಟಷ್ಟು ಉಪಯೋಗ ಆಗುತ್ತೆ. ಅದೇ ಪ್ರಯತ್ನ ಮಾಡ್ತಾ ಇದ್ದೇವ್ರಿ. ಅಂದರೆ ಎಟ್ ಎ ಟೈಮ್ ಈಗ ಡಿಸ್ಟ್ರಾಕ್ಷನ್ ಆಗುತ್ತೆ. ಮೊಬೈಲ್ ನೋಡೋದಿಲ್ಲ, ಪ್ರಿಂಟ್ಔಟ್ ತಗೊಳ್ಳಿ, ಅದಕ್ಕೆ 10% ಡಿಸ್ಕೌಂಟ್ ಕೊಡ್ತೇವಲ್ಲ. ಹಾಂ, ಓಕೆ. ಒಳ್ಳೆಯದು ಸಂದೇಶ್. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ಕಾರ ಸರ್, ಹೇಳಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಮಸ್ಕಾರ ಸರ್, ನಾನು ಸುರೇಶ್ ವಾಗಿಲೆ ಅಂತ ಅಗ್ರಾರದಿಂದ ಮಾತಾಡ್ತಾ ಇದ್ದೀನಿ ಸರ್. ಹೇಳಿ ಸುರೇಶ್. ಸರ್, ನನ್ನ ಮಗ ಯೂನಿವರ್ಸಿಟಿಯಲ್ಲೇ ಓದಿದ್ದು, ಆನಿಮೇಷನ್ ಅಲ್ಲಿ MSc ಮಾಡ್ದ. ಅವನು ಮುಂದೆ ಏನಾದ್ರು ಓದೋ ಅಂತ ಇದೆಯಾ ಸರ್? PhD ಮಾಡ್ಕೋಬಹುದು ಅಲ್ಲೇ, ಆನಿಮೇಷನ್ಸ್ನಲ್ಲೇ PhD ಮಾಡ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ ಗೈಡ್ ಇದ್ದರೆ. ಮತ್ತು ಬೇರೆ ಏನಾದರೂ ಈಗ ನಿಮ್ಮ ಅನಿಮೇಷನ್ ಈಗ ಯಾವುದಾದರೂ PG ಕೋರ್ಸ್ಗಳನ್ನು ಮಾಡಲಿಕ್ಕೂ ಅವಕಾಶ ಇದೆ, ಡ್ಯುವೆಲ್ ಡಿಗ್ರಿ ಕೋರ್ಸ್ ಮಾಡಲಿಕ್ಕೆ ಅವಕಾಶ ಇದೆ. ಹೌದು, ನಿಮ್ಮ ಯೂನಿವರ್ಸಿಟಿನಲ್ಲೇ ಇದೆ ಸರ್? ಇದೆ, ನಮ್ಮ ಯೂನಿವರ್ಸಿಟಿನಲ್ಲಿ ಇದೆ. ಒಳ್ಳೆಯದು ಸುರೇಶ್, ಕರೆ ಮಾಡಿದ್ದಕ್ಕೆ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್. ಯಾರು ಎಲ್ಲಿಂದ? ನಾವು ತೀನರ್ಸಿಪುರ ತಾಲೂಕು ಬೆಣಕನಹಳ್ಳಿ ಗ್ರಾಮದಿಂದ. ಹೆಸರು? ಮಂಗಳಗೌರಿ ಅಂತ. ಹೇಳಿ ಮಂಗಳಗೌರಿ ಅವರೇ. ಸರ್, ನನ್ನ 92 ಅಲ್ಲಿ ಡಿಸ್ಕಂಟಿನ್ಯೂ ಆಗಿದೆ. ಅಂದ್ರೆ ಪಾಸ್ ಆಗಿದೆ ಸರ್. ಏನ್ ಪಾಸ್ ಮಾಡಿದ್ರಿ? ಆರ್ಟ್ಸ್ ತಗೊಂಡು PUC ಪಾಸ್ ಆಗಿದೆ ಸರ್. PUC ಪಾಸ್ ಆಗಿದೆ, ಓಕೆ. ಏನ್ ಓದ್ಬೋದು ಸರ್? ನಾವು ಏನ್ ಮಾಡ್ಬೋದು ಸರ್? ಈಗ PUC BA ಮಾಡಬಹುದು, BA ಮಾಡ್ಕೊಳ್ಬಹುದು, BCom ಮಾಡ್ಕೋಬಹುದು. ಮತ್ತೆ ನೀವು ಸೈನ್ಸ್ ಇದ್ರೆ BSc ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆರ್ಟ್ಸ್ ಅಂದ್ರೆ BA ಮಾಡ್ಕೋಬಹುದು, BA ಮಾಡ್ಕೋಬಹುದು. BSW ಮಾಡ್ಕೋಬೇಕು. ನಮ್ಮಲ್ಲಿ BSW ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್ ಅಂತಿದೆ. ಕರೆಸ್ಪಾಂಡೆನ್ಸ್, ರೆಗ್ಯುಲರ್ ಅಲ್ಲ, ಕರೆಸ್ಪಾಂಡೆನ್ಸ್. ಒಳ್ಳೇದು ಮಂಗಳಗೌರಮ್ನವರೇ, BA ಮಾಡ್ಕೊಂಬಿಡಿ. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್, ಮಾತಾಡಿ. ಸರ್ ನಮಸ್ತೆ, ನಾನು ವೆಂಕಟೇಶ್ ಬದನವಾಳಿಂದ. ಹೇಳಿ ಸರ್. ಸರ್, ಇದು ಮುಕ್ತ ವಿಶ್ವವಿದ್ಯಾಲಯದಿಂದ ಓದಿದವರಿಗೆ ಸರ್ಕಾರಿ ಉದ್ಯೋಗದಲ್ಲಿ ಕಡೆಗಣಿಸ್ತಾರೆ ಅನ್ನೋ ಮಾತಿದೆ, ಅದು ಸತ್ಯನ ಸುಳ್ಳು ಸರ್? ಇಲ್ಲ, ಸುಳ್ಳು. ಕಡೆಗಣಿಸ್ಲಿಕ್ಕೆ ಅವಕಾಶ ಇಲ್ಲ. ಎಲ್ಲ ಯಾಕಂದ್ರೆ UGC ದಿಂದ ಮಾನ್ಯತೆ ಪಡೆದಂತ ವಿಶ್ವವಿದ್ಯಾಲಯ ಇದು. ನಮ್ಮ ರಾಜ್ಯದಲ್ಲಿ ಏಕೈಕ ವಿಶ್ವವಿದ್ಯಾಲಯ. ಯಾರು ಕಡೆಗಣಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಕಡೆಗಣಿಸಿದ ಮೇಲೆ ಅವ್ರ ಮೇಲೆ ನಾವು ಆಕ್ಷನ್ ತಗೊಳ್ಳಿಕ್ಕೆ ಅವಕಾಶ ಇದೆ ಸರ್ಕಾರದವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವಂದನೆಗಳು ವೆಂಕಟೇಶ್ ಅವರೇ, ಕರೆ ಮಾಡಿದ್ದಕ್ಕಾಗಿ. ಸರ್, ಈಗ ವಿಶೇಷತೆಗಳನ್ನು ಸಾಕಷ್ಟು ಹೇಳಿದ್ರಿ. ನಿಮ್ಮ KSOE ನಲ್ಲಿ ಓದಿ ಡಿಗ್ರಿ ಪಡೆದು ಇದಾಗಿರುವಂಥವ್ರು ಒಂದಷ್ಟು ಏನಾದರೂ? ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಲಿಟ್ರೇಚರನ್ನು ತಗೊಂಡು ಅವರು ಟೋಟಲಿ ಬ್ಲೈಂಡ್ ಈಗ ವೆಸ್ಟ್ ಬೆಂಗಾಲ್ನಲ್ಲಿ DC ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಎಟ್ ಪ್ರೆಸೆಂಟು ನಮ್ಮಲ್ಲೇ ಮೈಸೂರುದಲ್ಲಿ ಎಡಿಷನಲ್ DC, ಸ್ಪೆಷಲ್ DC ಅಂತಾರೆ ಅವರಿಗೆ, ಶಿವರಾಜ್ ಅಂತ ನಮ್ಮಲ್ಲೇ
2004ರಲ್ಲಿ BA ಮಾಡಿಕೊಂಡು ಮತ್ತು MA ಮಾಡಿಕೊಂಡು ಅವರು KPSCನಲ್ಲಿ ರ್ಯಾಂಕ್ ತಗೊಂಡು AC ಆಗಿ ಅಡಿಷನಲ್ DC ಆಗಿ ಕೆಲಸ ಮಾಡ್ತಾ ಇದ್ದಾರೆ ಮೈಸೂರಿನಲ್ಲೇ. ಒಂದು ದೂರವಾಣಿ ಕರೆ ಇದೆ ಸರ್, ಮಾತಾಡೋಣ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್. ಯಾರು, ಎಲ್ಲಿಂದ? ಶೀಲಾವತಿ ನಾರಾಯಣ ಸ್ವಾಮಿ ಬೊಮ್ಮರಾಪುರದಿಂದ ಸರ್. ಹೇಳಿ ಶೀಲಾವತಿ ಮೇಡಮ್. ಸರ್ ನಾವು ಡಿಗ್ರಿ ತಗೊಂಡು ಓಪನ್ ಯೂನಿವರ್ಸಿಟಿನಲ್ಲಿ ಒಂದು 5 ವರ್ಷ ಆಗಿದೆ ಸರ್, 5-6 ವರ್ಷ. ಅದು ಪಾಸ್ ಆಗಿಲ್ಲ. ಅದ್ ಮತ್ತೆ ರೀಪ್ಲೇಸ್ ಕಟ್ಬಿಟ್ಟು ಪಾಸ್ ಮಾಡ್ಕೊಂಡು ನಾವು LLB ಮಾಡ್ಬೇಕು ಅಂತಿದೀವಿ. ಪಾಸ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ನೀವು ಲೆಟರ್ ಕೊಡಿ, ಒಂದು ಲೆಟರ್ ಕೊಡಿ. ಯಾವಾಗ ನೀವು ಇದು ಮಾಡ್ಕೊಂಡ್ರಿ, ಯಾವ ಇಯರ್ನಲ್ಲಿ ಅಡ್ಮಿಷನ್ ಮಾಡಿದ್ರಿ, ಎಷ್ಟು ಸೆಮಿಸ್ಟರ್ ಪಾಸ್ ಆಗಿರಿ, ಅಥವಾ ಎಷ್ಟು ಯಾವ ಇಯರ್ ವೈಸ್ ಇದ್ದರೆ ಇಯರ್ ಪಾಸ್ ಆಗಿರಿ, ಅದೆಲ್ಲ ಡೀಟೇಲ್ ಕೊಟ್ಟರೆ ಈ ಸಲ ಎಕ್ಸಾಮ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ ಸರ್. ಹಾಗೆ LLB ತಗೋಬೋದಾ ಸರ್? ಏಜ್ ಲಿಮಿಟ್ ಇದೆಯಾ ಸರ್ ಅದಕ್ಕೆ? ಅದಕ್ಕೆ ಏಜ್ ಲಿಮಿಟ್ ಇಲ್ಲ. LLB ತಗೊಳ್ಳಿಕ್ಕೆ ಏಜ್ ಲಿಮಿಟ್ ಇಲ್ಲ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಆ ಕೋರ್ಸ್ ಇಲ್ಲ. ಓ ಸರಿ ಸರ್, ಓಕೆ, ಥ್ಯಾಂಕ್ ಯು ಸರ್. ಒಳ್ಳೆದಮ್ಮ ಶೀಲಾವತಿ. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ, ಮಾತಾಡಿ ಸರ್. ಯಾರು, ಎಲ್ಲಿಂದ? ನಮಸ್ತೆ, ಶ್ರೀಹರಿ ಅಂತ ತುಮಕೂರಿಂದ. ಹೇಳಿ ಶ್ರೀಹರಿ. ಸರ್ ಅದೇ ಈಗ ಡಿಸ್ಟೆನ್ಸ್ ಕೋರ್ಸ್ ಬಗ್ಗೆ ಹೆಂಗ್ ಮಾಡೋದು? ಈಗ ಫಸ್ಟ್ ನಾನು ಡಿಗ್ರಿ ಮುಗ್ದಿದೆ BCom. M.Com ಮಾಡ್ಲಿಕ್ಕೆ ಅವಕಾಶ ಇದೆ. ಮಾಡ್ಬೋದು ಅಂತ M.Com ಮಾಡ್ಲಿಕ್ಕೆ ಅವಕಾಶ ಇದೆ. M.Com ಮಾಡ್ಬೋದು, MBA ಮಾಡ್ಬೋದು. M.Com MBA ಮಾಡ್ಬೋದು, ಡಿಸ್ಟೆನ್ಸ್ ಅಲ್ಲಿ MBA ಮಾಡ್ಬೋದು ಅಂತ. ಮಾಡ್ಬೋದು ಸರ್. ಅದು ಯಾವ ತರ? ನೀವು ನಮ್ಮ ತುಮಕೂರು ರೀಜನಲ್ ಸೆಂಟರ್ ಇದೆ, ಅಲ್ಲಿ ಹೋಗಿ ಕೇಳಿದ್ರೆ ನಿಮಗೆ ಆ ಡೀಟೇಲ್ ಹೇಳ್ತಾರೆ. RD ಅಲ್ಲಿ ಲೊಕೇಶನ್ ಅಂತ RD ಇದ್ದಾರೆ, ಅವ್ರಿಗೆ ಮಾತಾಡಿ. ಒಳ್ಳೆಯದು ಶ್ರೀಹರಿ ಅವರೇ. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ, ಮಾತಾಡಿ ಸರ್. ಯಾರು, ಎಲ್ಲಿಂದ? ನಮಸ್ತೆ ಸರ್, ನನ್ನ ಹೆಸರು CT ಚಂದ್ರಶೇಖರ್, ಅತ್ತೀಚೆ. ಹೇಳಿ ಚಂದ್ರಶೇಖರ್. ಸರ್ ಈಗ ಸರ್ಟಿಫಿಕೇಟ್ ಕೊಡ್ತಾರಲ್ಲ, ಈಗ ಓಪನ್ ಯೂನಿವರ್ಸಿಟಿ ಮತ್ತು ಮಾಮೂಲಿ ಕಾಲೇಜು ತರ ಎರಡು ಒಂದೇ ತರ ಇರುತ್ತಾ? ಒಂದೇ ತರ ಇರ್ತದೆ. ಅದಕ್ಕೆ ಯಾವುದು ತಾರತಮ್ಯ ಇಲ್ಲ, ಬಟ್ ಮಾನ್ಯತೆ ಇದೆ. ನಮ್ದು ನ್ಯಾಕ್ A+ ಆಗಿದ್ರಿಂದ ಗ್ಲೋಬಲ್ ಸ್ಟ್ಯಾಂಡರ್ಡ್ ಬಂದಿದೆ. ಹಿಂಗಾಗಿ ಅಕಾಡೆಮಿಕಲಿ ಯಾವುದು ಅದೇ ತೊಂದರೆ ಇಲ್ಲ. ಹೌದಾ? ಆಯ್ತು ಚಂದ್ರಶೇಖರ್, ಕರೆ ಮಾಡಿದ್ದಕ್ಕೆ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್, ಮಾತಾಡಿ. ನಮಸ್ತೆ ಸರ್. ಆಕ್ಚುಲಿ 2013 ಒಂದು ಎನ್ರೋಲ್ ಆಗಿದ್ದೆ ಸರ್. ನಿಮ್ ಪರಿಚಯ ಮಾಡ್ಕೊಳ್ಳಿ ದಯವಿಟ್ಟು. ತಾವ್ ಯಾರು, ಎಲ್ಲಿಂದ ಮಾತಾಡಿ? ನನ್ನ ಹೆಸರು ಚೇತನ್ ಅಂತ ಹೇಳಿ, ಇಲ್ಲಿ ಮಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಹೇಳಿ ಚೇತನ್. ನಾನು 2013 MA ಎಕನಾಮಿಕ್ಸ್ ಎನ್ರೋಲ್ ಆಗಿದೆ. 13-14 ಫಸ್ಟ್ ಇಯರ್ ಎಕ್ಸಾಮ್ ಪಾಸ್ ಮಾಡಿದೆ. 15 ಬರೀಲಿಕ್ಕೆ ಆಗಿಲ್ಲ. 16 ಸೆಕೆಂಡ್ ಇಯರ್ ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಆದ್ರೆ ನಂಗೆ ಇಲ್ಲಿವರೆಗೂ ಕಾನ್ವೊಕೇಶನ್ ಯಾವ್ದು ಕಮ್ಯುನಿಕೇಶನ್ ಬರ್ತಾ ಇಲ್ಲ. ನಾನು ಕಾಲ್ ಮಾಡಿದ್ರು ಸಹ ಯಾವ್ದು ಏನು ಮೆಸೇಜ್ ಸಿಗ್ತಾ ಇಲ್ಲ, ಯಾವಾಗ ಸಿಗತ್ತೆ ಅನ್ನೋದು. ಮಾರ್ಕ್ಸ್ ಕಾರ್ಡ್ 2 ಬಂದಿದೆ ನಂಗೆ. ಈಗ ನಂಗೆ ಕಾನ್ವೊಕೇಶನ್ ಬರಲಿಲ್ಲ. ಕಾನ್ವೊಕೇಶನ್ಗೆ ನೀವು ಅಪ್ಲೈ ಮಾಡಲಿಕ್ಕೆ ಟೈಮ್ ಕೊಡ್ತಾರೆ, ಬಟ್ ಅದು ಸರ್ಕಾರ ಆವಾಗ ಡಿರಿಕಗ್ನೈಸ್ ಆಗಿತ್ತು. ಹೀಗಾಗಿ ಅಲ್ಲಿ ಎಲ್ಲ ಆ ಇಯರ್ 14, 15, 15, 16 ವಿದ್ಯಾರ್ಥಿಗಳ ಏನು ಸರ್ಕಾರಕ್ಕೆ ಬರೆದಿದ್ದೇವೆ ಅದು ಬಂದ ತಕ್ಷಣ, UGCಗೂ ಬರೆದಿದ್ದೇವೆ, ಅದು ಬಂದ ತಕ್ಷಣ ನಿಮಗೆ ಕಾನ್ವೊಕೇಶನ್ ಮಾಡಲಿಕ್ಕೆ ಅವಕಾಶ ಇದೆ, ಮಾಡಿಕೊಡ್ತೀವಿ. ಓಕೆ, ನಮ್ಗೆ ಏನಾದ್ರು ಪರ್ಸನಲ್ ಆಗಿ ಕಮ್ಯುನಿಕೇಶನ್ ನೋಟಿಫಿಕೇಶನ್ ಮಾಡ್ತೇವೆ. ಇಂಥ ವಿದ್ಯಾರ್ಥಿಗಳು, ಈ ಇಯರ್ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಲಿಕ್ಕೆ ಅವಕಾಶ ಇದೆ, ಅಪ್ಲೈ ಮಾಡಿ ಕಾನ್ವೊಕೇಶನ್ ಪಡೀಲಿಕ್ಕೆ ಅವಕಾಶ ಇದೆ. ಒಳ್ಳೆಯದು ಚೇತನ್. ಮುಂದಿನ ವರ್ಷ ಸಿಗಬಹುದಾ? ಸಿಗಬಹುದು, ಟ್ರೈ ಮಾಡ್ತಾ ಇದ್ದೀನಿ. ಒಳ್ಳೆಯದು ಚೇತನ್. ಸರ್, ರೀಜನಲ್ ಸೆಂಟರ್ಸ್ಗಳ ಅಭಿವೃದ್ಧಿಗೆ ತಾವೇನು ಗಮನ ಕೊಟ್ಟಿದ್ದೀರಿ? ಯಾವ ತರಹ ಸೆಂಟರ್ಸ್ನ ಅಭಿವೃದ್ಧಿ ಮಾಡ್ತಾ ಇದ್ದೀರಿ ಸರ್? ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ 38 ರೀಜನಲ್ ಸೆಂಟರ್ಸ್ಗಳಿವೆ. ಇಲ್ಲಿ 12 ರೀಜನಲ್ ಸೆಂಟರ್ಸ್ ನಮ್ಮದೇ ಆದಂತಹ ರೀಜನಲ್ ಸೆಂಟರ್ ಬಿಲ್ಡಿಂಗ್ಗಳಿವೆ. ಅಲ್ಲಿ ಪ್ರತಿಯೊಂದು ಬಿಲ್ಡಿಂಗ್ನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ. ಬಟ್ಟು ಉಳಿದಂತಹ ರೀಜನಲ್ ಸೆಂಟರ್ಸ್ನಲ್ಲಿ ರೆಂಟಿಗಿವೆ, ಗೌರ್ಮೆಂಟ್ ಕಾಲೇಜ್ನಲ್ಲಿವೆ. ಹೀಗಾಗಿ ಅವಕ್ಕೆಲ್ಲ ನಾವು ಬೇರೆ ಬೇರೆ ಡಿಸ್ಟಿಕ್ಗಳಲ್ಲಿ 1 ಅಥವಾ 2 ಎಕರೆ ಲ್ಯಾಂಡನ್ನು, ಫ್ರೀ ಲ್ಯಾಂಡನ್ನು ಕೇಳಿಕೊಂಡಾಗ DC ಅವರು ಎಲ್ಲ ಪರ್ಮಿಷನ್ ಕೊಟ್ಟು ಉಡುಪಿನಲ್ಲಿ 1 ಎಕರೆ ಕೊಟ್ಟಿದ್ದಾರೆ, ಮಡಿಕೇರಿಯಲ್ಲಿ 1 ಎಕರೆ ಕೊಟ್ಟಿದ್ದಾರೆ, ಯಾದಗಿರಿನಲ್ಲಿ 2 ಎಕರೆ ಕೊಟ್ಟಿದ್ದಾರೆ, ಬಿಜಾಪುರ್ನಲ್ಲಿ 3 ಎಕರೆ ಕೊಟ್ಟಿದ್ದಾರೆ, ಸಿರಾನಲ್ಲಿ 2 ಎಕರೆ ಕೊಟ್ಟಿದ್ದಾರೆ. ಹೀಗೆ ಪ್ರಯತ್ನ ಮಾಡಿ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ರೆ ಆ ಭಾಗದ ವಿದ್ಯಾರ್ಥಿಗಳು ಅಲ್ಲೇ ಡಿಸ್ಟೆನ್ಸ್ ಎಜುಕೇಷನ್ ಮಾಡಲಿಕ್ಕೆ ಅವಕಾಶ ಇರ್ತದೆ.
ಒಂದು ದೂರವಾಣಿ ಕರೆ ಇದೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಮಸ್ತೆ ಸರ್, ಮಾತಾಡಿ. ನಮಸ್ಕಾರ, ಮಾತಾಡಿ ಸರ್ ಪ್ಲೀಸ್. ಹಲೋ ಹಲೋ ನಮಸ್ತೆ ಸರ್, ನನ್ನ ಹೆಸರು ಹಿರಣ್ಣ ಕಂಸೆಟ್ ಅಂತ, ಬೆಳಗಾವಿಯಿಂದ ಮಾತಾಡೋದು. ಹೇಳಿ ಸರ್. ಸರ್ ನಾನು BS ಸಿವಿಲ್ ಮುಗಿದಿದೆ ಸರ್. ಹಾಂ, MTech ಮಾಡೋದಿತ್ತು. MTech ಎಕ್ಸ್ಟರ್ನಲ್ ಕಾಲೇಜಸ್ ಇದಾವ? ಎಕ್ಸ್ಟ್ರಾ MTech ಇಲ್ಲ, ಪ್ರೊಫೆಷ್ನಲ್ ಕೋರ್ಸ್ ಇಲ್ಲ ನಮ್ಮಲ್ಲಿ. ನೀವು ಮಾಡಲಿಕ್ಕೆ ಅವಕಾಶ ಅಂತಂದರೆ BTech ಇದು ಮಾಡ್ಬೋದು. ನಮ್ಮಲ್ಲಿ MCA ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಇಂಜಿನಿಯರಿಂಗ್ದವ್ರಿಗೆ. ಎಕ್ಸ್ಟರ್ನಲ್ ಮಾಡ್ಬೋದಾ ಸರ್? ಮಾಡ್ಬೋದು. MTech ಇಲ್ವಾ? MTech ಇಲ್ಲ. ಇಲ್ವಾ? ಓಕೆ ಓಕೆ, ಥ್ಯಾಂಕ್ ಯು ಸರ್. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್. ಯಾರು ಎಲ್ಲಿಂದ? ಧಾರವಾಡದಿಂದ ಉಮೇಶ್ ಪತ್ತಾರ್ ಅಂತ ಮಾತಾಡೋದು. ಹೇಳಿ ಉಮೇಶ್. ಉಮೇಶ್ ಪತ್ತಾರ್ ಅಂತ ಮಾತಾಡೋದು ಸರ್. ನಮಸ್ಕಾರ ಸರ್ ಉಮೇಶ್ ಪತ್ತಾರ್ ಅವರೇ. ನಮಸ್ತೆ ಸರ್. ಈಗ ನನಗೆ 65 ವರ್ಷ, ನಾನು MBA ಮಾಡಬಹುದಾ? ಮಾಡ್ಬೋದು. ಈಗ MBA ನಲ್ಲಿ ಆಕ್ಚುಲಿ ಲಾಸ್ಟ್ ಇಯರ್ 67 ವರ್ಷದವರು ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ. 65 ವರ್ಷಕ್ಕೆ ಅಡ್ಮಿಷನ್ ಮಾಡ್ಕೊಂಡು 67 ವರ್ಷಕ್ಕೆ ಗೋಲ್ಡ್ ಮೆಡಲ್ ಈ ವರ್ಷ ಉಮೇಶ್ ಪತ್ತಾರ್ ತಗೋತಾರೆ ಸರ್. ಅವಶ್ಯವಾಗಿ ತಗೊಂಡು ಸರ್, ಅದಕ್ಕೆ ನನಗೆ ನೋಡಿದ್ದೆ, ಕೇಳ್ತಾ ಇದ್ದೆ, ಬಂತು, ಮಾಡಿದೆ. ಮಾಡ್ಬೋದು. ಅಡ್ಮಿಷನ್ ಅಲ್ಲೇ ಬೆಳಗಾಂನಲ್ಲಿ ರೀಜನಲ್ ಸೆಂಟರ್ ಇದೆ ನೋಡಿ, ಮಾಡಿ. ಧಾರವಾಡಕ್ಕಿದೆ ಏನು ಸರ್? ಧಾರವಾಡಕ್ಕೂ ಇದೆ. ಅಮರ್ಗೋಳ್ನಲ್ಲಿ ಇದೆ. ಅಮರ್ಗೋಳ್ನಲ್ಲಿ ಈಗ ಹೊಸ ಸೆಂಟರ್ ಆಗಿದೆ. ಅಲ್ಲಿ ರಾಘವೇಂದ್ರ ಕುಲಕರ್ಣಿ ಅಂತ ಇರ್ತಾರೆ, ಅಲ್ಲಿ ಹೋಗಿ ಭೇಟಿ ಆಗಿ ನೀವು. ಓಕೆ ಸರ್, ಧನ್ಯವಾದ ಸರ್ ತಮ್ಮ. ಒಳ್ಳೆಯದು ಸರ್, ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್. ಯಾರು ಎಲ್ಲಿಂದ? ನಾವು ಮಡಿಕೇರಿಯಿಂದ ಪ್ರೀತು ಅಂತ ಸರ್. ಪ್ರೀತು, ಹೇಳಿ. ಸರ್, ನನ್ನ ಮಗ ಫಸ್ಟ್ ಇಯರ್ ಕಂಪ್ಯೂಟರ್ ಸೈನ್ಸ್ ತಗೊಂಡ, ಸ್ವಲ್ಪ ತೊಂದರೆ ಆಗಿ ಆಮೇಲೆ ಇವಾಗ ಡಿಪ್ಲೊಮಾ ಮಾಡ್ತಿದ್ದಾನೆ. ಅವ್ರಿಗೇನಾದ್ರೂ ಬೆನಿಫಿಟ್ ಇದೆಯಾ ಸರ್? ಡಿಪ್ಲೊಮಾ ಕಂಪ್ಲೀಟ್ ಆದವರಿಗೆ ನಾವು ಸೆಕೆಂಡ್ BScಗೆ ಲ್ಯಾಟ್ರಲ್ ಎಂಟ್ರಿ ಕೊಡ್ತೇವೆ. ಅದು ಈಗ ನಾನು ಬ್ಲೈಂಡ್ ಸರ್, ಮಕ್ಕಳಿಗೆ ಏನಾದ್ರೂ ಬೆನಿಫಿಟ್ ಇದೆಯಾ? ಬ್ಲೈಂಡ್ ಇದ್ದವ್ರಿಗೆ ಫ್ರೀ ಎಜುಕೇಶನ್ ಇದೆ ನಮ್ಮಲ್ಲಿ. ಥ್ಯಾಂಕ್ ಯು ಸರ್. ಒಳ್ಳೆದಮ್ಮ, ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಮಾತಾಡಿ ಸರ್, ಯಾರು ಎಲ್ಲಿಂದ? ನಮಸ್ಕಾರ, ಹೇಳಿ. ನಮಸ್ತೆ, ಮಾತಾಡಿ ಸರ್. ನಮಸ್ತೆ, ಮಾತಾಡಿ. ನಮಸ್ಕಾರ. ಹಲೋ, ನಮಸ್ತೆ ಸರ್. ಯಾರು ಎಲ್ಲಿಂದ? ನಾನು ಮಹಾಲಕ್ಷ್ಮಿ ಅಂತ, ಟಿ ನರಸೀಪುರ. ಹೇಳಿ ಸರ್. ನಂದು 2020 MBA ಕಂಪ್ಲೀಟ್ ಆಗಿದೆ ಸರ್. ನೆಕ್ಸ್ಟ್ ಏನ್ ಕೋರ್ಸ್ ಮಾಡ್ಬೋದು ಅಂತ ಕೇಳೋಣ ಅಂತ ಮಾಡಿ. PhD ಮಾಡ್ಬೋದು. MBA ಸರ್, ನನಗೆ ಸೋಷಿಯಲ್ ಸರ್ವಿಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೋಷಿಯಲ್ MSW ಮಾಡಿ. ಸೋಷಿಯಲ್ ಸರ್ವಿಸ್ ಮಾಡಬೇಕಾದ್ರೆ ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಅಂತಿದೆ, 2 ವರ್ಷ ಕೋರ್ಸು. ಅದು ಅಲ್ಲಿ ಎಲ್ಲ ಆ ಸೋಷಿಯಲ್ ಸರ್ವಿಸ್ ಮಾಡಲಿಕ್ಕೆ ಅದು ನಮಗೆ ಕಲಿಸ್ಕೊಡ್ತದೆ. ಒಳ್ಳೆಯದಮ್ಮ ಮಹಾಲಕ್ಷ್ಮಿ. ಸರ್, ನಿಮ್ಮಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನು ಕೊಡುವಂತಹ ಒಂದು ಕೇಂದ್ರ ಕೂಡ ಇದೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್. ನಮ್ಮಲ್ಲಿ ಈಗ UPSC ಮತ್ತು KPSC ಪರೀಕ್ಷೆಗಳಿಗಾಗಿ 50 ದಿವಸಗಳ ಒಂದು ಟ್ರೈನಿಂಗ್ ಅನ್ನು ಕೊಡ್ತೇವೆ ನಾವು. ಬೇರೆ ಬೇರೆ ಡಿಸ್ಟಿಕ್ ವಿದ್ಯಾರ್ಥಿಗಳಿಗೆ ಕರೆದು 300ರಿಂದ 400 ವಿದ್ಯಾರ್ಥಿಗಳಿಗೆ ಫ್ರೀ ಎಜುಕೇಷನನ್ನು ಕೊಡ್ತಾ ಇದ್ದೆವು. ಮಿನಿಮಮ್ ಚಾರ್ಜ್ ಅಲ್ಲಿ ಅವರ ಅಕೊಮಡೇಷನ್ ಸಲುವಾಗಿ ಏನು 90 ರೂಪಾಯಿ ಕಟ್ತಾರೆ, ಮತ್ತು ಅವರು ಇಲ್ಲಿ ಉಳ್ಕೊಳ್ಳಿಕ್ಕೆ ಮತ್ತು ಎಜುಕೇಷನ್ ನಾವೆಲ್ಲ ಫ್ರೀಯಾಗಿ ಮಾಡ್ತಾ ಇದ್ದೆವು. ಅವರು ಅಂದರೆ ಬಹಳ ಒಳ್ಳೆಯ ಕೆಲಸ ಸರ್ ಇದು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಸ್ಪರ್ಧಾತ್ಮಕ ಪರೀಕ್ಷೆಗಳು IAS ಮತ್ತು KS ಈಗ ನೀಟು ಸ್ಲೆಟ್ ಸಲುವಾಗಿ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ ಮಕ್ಕಳು. 50 ದಿವಸಗಳ ಟ್ರೈನಿಂಗ್ ಇದೆ. ಮೊನ್ನೆ ಇದು ಸ್ಟಾರ್ಟ್ ಆಗಿದೆ. ಅದು ಇನ್ನು ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ 6ನೇ ತಾರೀಕುವರೆಗೆ ನಡೀತದೆ. ಸರ್, ನಿಮ್ಮಲ್ಲಿ ವಿದ್ಯಾರ್ಥಿಗಳಿಗೆ ಉಳ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಇದೆ, ಅದು ಯಾರಿಗಿದೆ? ಯಾರು ಅದರ ಸೌಲಭ್ಯವನ್ನು ಪಡ್ಕೋಬಹುದು ಸರ್? ನಮ್ಮಲ್ಲಿ ವಿದ್ಯಾರ್ಥಿಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಡ್ಮಿಷನ್ ಮಾಡ್ಕೊಂಡಿರಬೇಕು, ಮತ್ತು ನಮ್ಮ ವಿಶ್ವವಿದ್ಯಾಲಯಕ್ಕೆ ಅವರು ಪ್ರಾಕ್ಟಿಕಲ್ಲು ಅಥವಾ ಥಿಯರಿ ಎಕ್ಸಾಮ್ಗೋ ಅಥವಾ ನಮ್ಮ ವಿಶ್ವವಿದ್ಯಾಲಯಕ್ಕೆ ಯಾವುದಾದ್ರೂ ಕಾಂಟ್ಯಾಕ್ಟ್ ಕ್ಲಾಸಿಗೋ ಬಂದರೆ ಅವರಿಗೆ ನಾವು ಅಕೊಮಡೇಷನ್ ಕೊಡ್ತೇವೆ. ಸರ್, ಈಗ ವಿಶ್ವವಿದ್ಯಾನಿಲಯದ ಪ್ರವೇಶಾತಿಯ ಇದು ಕಾಲ ಇದು ಅಲ್ವಾ ಸರ್? ಈಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ರಾಜ್ಯದ ಜನತೆಗೆ ಕೊಡಿ ಸರ್.
ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಈಗ ಜುಲೈ ಸೈಕಲ್ ಅಡ್ಮಿಷನ್ ಅನ್ನು ಪ್ರಾರಂಭವಾಗಿದೆ. ಯಾವತ್ತಿಂದ ಆರಂಭ ಆಗಿದೆ? ಜುಲೈ 1ರಿಂದ ನಾವು ಸೆಪ್ಟೆಂಬರ್ 15ರವರೆಗೆ ನಾವು ಅಡ್ಮಿಷನ್ ಅನ್ನ ಓಪನ್ ಇಟ್ಕೊಂಡು ಅಡ್ಮಿಷನ್ ಅನ್ನು ಮಾಡ್ತೀವಿ. ಈಗಾಗಲೇ ನಮಗೆ 5,000 ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ. ಇನ್ನ 9,000 ವಿದ್ಯಾರ್ಥಿಗಳನ್ನು ಆಲ್ರೆಡಿ ಅವರ ಎಲ್ಲ ವೆರಿಫಿಕೇಶನ್ ಆಗಿದೆ. ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಯಾರು ಇಂಟ್ರೆಸ್ಟೆಡ್ ಆದರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಡ್ಯುಯಲ್ ಡಿಗ್ರಿ ಪ್ರೋಗ್ರಾಮ್ ಇದೆ ಮತ್ತು 69 ಪ್ರೋಗ್ರಾಮ್ಗಳಿವೆ. ಈವನ್ ಆನ್ಲೈನ್ ಪ್ರೋಗ್ರಾಮ್ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಏನಾಗ್ತದೆ, ಮನೆಯಲ್ಲಿ ಒಂದು ಸಿಸ್ಟಮ್ ಇದ್ದರೆ, ಕಂಪ್ಯೂಟರ್ ಇದ್ದರೆ ಅಥವಾ ಲ್ಯಾಪ್ಟಾಪ್ ಇದ್ದರೆ ಅವರು ನಮ್ಮ ವಿಶ್ವವಿದ್ಯಾಲಯಕ್ಕೆ ಬರೋದೇ ಬೇಕಾಗಿಲ್ಲ. ಅಲ್ಲಿಂದೇ ಅವರು ಎಕ್ಸಾಮನ್ನು ಬರೀಬಹುದು, ಅಲ್ಲಿಂದೇ ಅಡ್ಮಿಷನ್ ಮಾಡ್ಕೋಬೋದು, ಅಲ್ಲೇ ಪಾಠ ಪ್ರವಚನಗಳನ್ನು ಅಲ್ಲೇ ತಿಳ್ಕೊಳ್ಬೋದು. ಆನ್ಲೈನ್ನಲ್ಲಿ ನಾವು ಪಾಠ ಪ್ರವಚನ ಮಾಡ್ತಾರೆ. ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ 10 ಪ್ರೋಗ್ರಾಮ್ಗಳನ್ನು ಆನ್ಲೈನ್ ಪ್ರೋಗ್ರಾಮ್ ಇರೋದ್ರಿಂದ ಇಡೀ ವರ್ಲ್ಡ್ನಲ್ಲಿ ಯಾರಾದರೂ ಆ ಕೋರ್ಸ್ಗಳನ್ನು ಮಾಡಿದ್ರೆ ನಮ್ಮ ವಿಶ್ವವಿದ್ಯಾಲಯ ಸರ್ಟಿಫಿಕೇಟನ್ನು ಇಶ್ಯೂ ಮಾಡ್ತಾರೆ. ಅಂದ್ರೆ ಈಗ ಭಾರತನೂ ಬಿಟ್ಟು ಹೊರಗಡೆ ಹೋಗಿದ್ದಿರುತ್ತೆ. ಭಾರತ ಓನ್ಲಿ ಆನ್ಲೈನ್ ಕೋರ್ಸ್ಗಳು. ಆಫ್ಲೈನ್ ಕೋರ್ಸ್ಗಳು ನಮ್ಮ ಸ್ಟೇಟಿಗೆ ಸೀಮಿತ ಆಗಿದೆ, ನಮ್ಮ ರಾಜ್ಯಕ್ಕೆ ಸೀಮಿತವಾಗಿದೆ. ಅಂದ್ರೆ ಈಗ ಆನ್ಲೈನ್ ಮತ್ತೆ ಆಫ್ಲೈನ್ ಎರಡೂ ತರಹದ ಕೋರ್ಸ್ಗಳು ನಮ್ಮಲ್ಲಿ ಇದೆ. ಆನ್ಲೈನ್ ಕೋರ್ಸ್ 10 ಪ್ರೋಗ್ರಾಮ್ ಇವೆ, ಆಫ್ಲೈನ್ ಕೋರ್ಸ್ 69 ಪ್ರೋಗ್ರಾಮ್ ಇವೆ. ಓಕೆ ಓಕೆ ಓಕೆ. ಅಂದ್ರೆ ಇಷ್ಟೆಲ್ಲ ಓದೋದಕ್ಕೆ, ಅಧ್ಯಯನ ಮಾಡ್ಲಿಕ್ಕೆ ತಮ್ಮಲ್ಲಿ ಅವಕಾಶ ಇದೆ. ಪ್ರವೇಶಾತಿ ಎಲ್ಲಿವರೆಗೂ ಇದೆ ಸರ್? ಸೆಪ್ಟೆಂಬರ್ 15ರವರೆಗೆ ಪ್ರವೇಶಾತಿ ಅವಕಾಶವಿದೆ. ನಮ್ಮ ವಿಶ್ವವಿದ್ಯಾಲಯ ದೇಹ ಉದ್ದೇಶ ಏನಂದ್ರೆ ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ. ಅಂದರೆ ಯೂಶುವಲಿ ಸರ್ಕಾರದ ಉದ್ದೇಶಗಳೇನಿವೆ, ಎಲ್ಲರಿಗೂ ಎಜುಕೇಷನ್, ಹೈಯರ್ ಎಜುಕೇಷನ್ ಟು ಆಲ್ ಅಂತ ಹೇಳ್ತಾರೆ. ಆ ಉದ್ದೇಶವನ್ನು ನಮ್ಮ ವಿಶ್ವವಿದ್ಯಾಲಯ ಹತ್ರವನ್ನು ಈಡೇರಿಸ್ತೇವೆ ನಾವು. ಯಾಕಂದರೆ ಮ್ಯಾಕ್ಸಿಮಮ್ GR ಕೊಡೋದು ನಮ್ಮ ಓಪನ್ ಯೂನಿವರ್ಸಿಟಿಗಳು. ಇಡೀ ಇಂಡಿಯಾದಲ್ಲಿ 18 ಓಪನ್ ಯೂನಿವರ್ಸಿಟಿಗಳಿವೆ. 18 ಓಪನ್ ಯೂನಿವರ್ಸಿಟಿಗಳಲ್ಲಿ ಒಂದು ಇಂದಿರಾ ಗಾಂಧಿ ಓಪನ್ ಯೂನಿವರ್ಸಿಟಿ ಬಿಟ್ಟರೆ ನಮ್ಮ ವಿಶ್ವವಿದ್ಯಾಲಯ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ, ಇದು ಹೈಯೆಸ್ಟ್ ನಂಬರ್ ಆಫ್ ಪ್ರೋಗ್ರಾಮ್ಸ್ ಅನ್ನು ರನ್ ಮಾಡ್ತಾ ಇದೆ ಮತ್ತು ಹೈಯೆಸ್ಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅನ್ನು ಅಡ್ಮಿಷನ್ ಮಾಡಿಕೊಂಡಿದೆ ಈ ವರ್ಷ, ಲಾಸ್ಟ್ ಇಯರ್ನಿಂದ. ಅಂದ್ರೆ ಪ್ರವೇಶಾತಿಗೆ ಮಿತಿ ಏನಿಲ್ಲ, ಎಷ್ಟು ಜನ ಬೇಕಾದ್ರೂ MBA ನಾವು 10,000 ಅಡ್ಮಿಷನ್ ತಗೊಳ್ಳಿಕ್ಕೆ ಅವಕಾಶ ಇದೆ ಒಂದು ಸೆಮಿಸ್ಟರ್ಗೆ. ಅಂದ್ರೆ ಒಂದು ಇದಕ್ಕೆ ಸೈಕಲಿಗೆ 10,000 ಅಡ್ಮಿಷನ್. ಮತ್ತು ಹಿಸ್ಟ್ರಿ, ಸೋಶಿಯಾಲಜಿ ಲಿಮಿಟೇ ಇಲ್ಲ, ನಮಗೆ ತಗೊಳ್ಬಹುದು. ಈಗ ಪ್ರವೇಶಾತಿ ಈವನ್ ಫಿಸಿಕ್ಸ್ ವಿದ್ಯಾರ್ಥಿಗಳು ನಿನ್ನೆ ಸ್ಟ್ಯಾಟಿಸ್ಟಿಕ್ ತಗೊಂಡಾಗ MSc ನಲ್ಲಿ 900 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್, ಥರ್ಡ್ ಸೆಮಿಸ್ಟರ್, ಫೋರ್ತ್ ಸೆಮಿಸ್ಟರ್ನಲ್ಲಿ 931 ವಿದ್ಯಾರ್ಥಿಗಳು ಅಡ್ಮಿಷನ್ ತಗೊಂಡಿದ್ದಾರೆ. ಓಕೆ, ಮತ್ತೊಮ್ಮೆ ಕರ್ನಾಟಕ ರಾಜ್ಯದ ಜನತೆಗೆ ನಿಮ್ಮಲ್ಲಿ ಅಧ್ಯಯನ ಮಾಡೋದು ಅವಕಾಶಗಳಿಗೆ ಸಂಬಂಧಪಟ್ಟಂತೆ ಒಂದು ಮುಕ್ತವಾದ ಕರೆ ಕೊಟ್ಬಿಡಿ ಸರ್, ಇಡೀ ಕರ್ನಾಟಕ ರಾಜ್ಯದ ಜನತೆಗೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಈಗ ಜುಲೈ ಸೈಕಲ್ ಅಡ್ಮಿಷನ್ ಅನ್ನು ಪ್ರಾರಂಭ ಮಾಡಿದೆ. ಜುಲೈ 1ರಿಂದ ಸೆಪ್ಟೆಂಬರ್ 15ರವರೆಗೆ ಈ ಅಡ್ಮಿಷನ್ ಅವಕಾಶ ಇರುತ್ತದೆ. ಎಲ್ಲ ರೀಜನಲ್ ಸೆಂಟರ್ಸ್ಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಡಿಸ್ಟಿಕ್ಗಳಲ್ಲಿ ನಮ್ಮ ಸೆಂಟರ್ಗಳಿವೆ. ಬೆಂಗಳೂರಿನಲ್ಲಿ 6 ಸೆಂಟರ್ಗಳಿವೆ. ಎಲ್ಲ ಸೆಂಟರ್ಗಳಲ್ಲಿ ತಾವು ಹೋಗಿ ಅಡ್ಮಿಷನನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಹೀಗಾಗಿ ನಮ್ಮ ರೀಜನಲ್ ಸೆಂಟರ್ಸ್ಗಳಲ್ಲಿ ಎಲ್ಲಿ ಈಗ ಬೀದರ್ನಲ್ಲಿದ್ದವರು ಬೀದರ್ನಲ್ಲಿ ಅಡ್ಮಿಷನ್ ಮಾಡ್ಬೋದು, ಬೆಳಗಾಂನಲ್ಲಿದ್ದವರು ಬೆಳಗಾಂನಲ್ಲೇ ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಮತ್ತು ಮಂಗಳೂರಿನಲ್ಲಿದ್ದವರು ಮಂಗಳೂರಿಗೆ ಇದೆ. ನಮ್ಮದೇ ಆದಂತಹ ರೀಜನಲ್ ಸೆಂಟರ್ಸ್ಗಳಿವೆ. ಎಲ್ಲ ರೀಜನಲ್ ಸೆಂಟರ್ಸ್ಗೆ ಹೋಗಿ ಅವರು ವಿದ್ಯಾರ್ಥಿಗಳು ಅಲ್ಲಿ ಮಾಹಿತಿಯನ್ನು ಪಡ್ಕೊಂಡು ಅಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ ಅವಕಾಶ ಇದೆ. ಹೀಗಾಗಿ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ನಮ್ಮ ವಿಶ್ವವಿದ್ಯಾಲಯ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಿಂದ ತಮ್ಮ ಎಲ್ಲ ಧನ್ಯವಾದ. ಮತ್ತು ತಮಗೆಲ್ಲ ಅವಕಾಶ ಇದೆ. ಅಂದರೆ ರೀಚ್ ಟು ದಿ ಅನ್ರೀಚಬಲ್. ಅಂದರೆ ಕೆಲವು ವಿದ್ಯಾರ್ಥಿಗಳು ಯಾವುದೋ ಕಾರಣದಿಂದ ಡ್ರಾಪ್ಔಟ್ ಆಗಿರ್ತಾರೆ, ಅವರಿಗೆ ಈಗ ಓದಬೇಕಂತ ಆಶೆ ಇದ್ದಿರ್ತದೆ. ನಮಗೆ ಏಜ್ ಮಿತಿನೂ ಇಲ್ಲ, 18ರಿಂದ 100 ವರ್ಷಗಳವರೆಗೆ ಅವರು ಓದಲಿಕ್ಕೆ ಅವಕಾಶ ಇದೆ. ತಮಗೆಲ್ಲ ಗೊತ್ತಿರ್ಬೋದು, ಕಲಿಕೆ ಎಂಬುದು ದಿನನಿತ್ಯದ ಪಯಣ. ಅಂದರೆ ನಾವು ಕಲಿತಾನೇ ಇರಬೇಕು. ಹೀಗಾಗಿ ಒಳ್ಳೆಯ ಎಜುಕೇಷನನ್ನು ಕೊಡ್ತಾ ಇದ್ದೇವೆ ನಮ್ಮ ವಿಶ್ವವಿದ್ಯಾಲಯದಿಂದ. ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಅವರೇ, ತಮ್ಮ ಅಭಿಮಾನಕ್ಕಾಗಿ ಮತ್ತು ಈವರೆಗೆ ತಾವು ಏನು ನಮ್ಮ ಕೇಳುಗರ ಜೊತೆ ಸಂವಾದ ನಡೆಸಿದ್ರಿ ಅದಕ್ಕಾಗಿ ತಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು.
ಆಕಾಶವಾಣಿಯನ್ನು ಜನರ ವಿಶ್ವವಿದ್ಯಾನಿಲಯ ಅಂತಾರೆ, ನೀವು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ. ಜೊತೆಯಾಗಿ ಜಂಟಿಯಾಗಿ ಈ ಕಾರ್ಯಕ್ರಮವನ್ನು ನಾವು ನಡೆಸಿದ್ದೇವೆ. ಈ ಕಾರ್ಯಕ್ರಮವನ್ನು ಆಲಿಸಿ ನಮ್ಮ ಜೊತೆ ಮಾತನಾಡಿದಂತಹ ನಮ್ಮೆಲ್ಲ ಪ್ರೀತಿಯ ಅಭಿಮಾನಿ ಕೇಳುಗರಿಗೆ, ಹಾಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಿಗಾದ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ನಾಳೆ ಸಂಜೆ 7:45ರಿಂದ 8:15ವರೆಗೆ ತಮ್ಮ ಜೊತೆನೇ ಒಂದು ಸಂವಾದ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರ ಆಗ್ತಾ ಇದೆ. ಆ ಕಾರ್ಯಕ್ರಮವನ್ನು ಕೇಳಿ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ, ವಂದನೆಗಳು. ನಮಸ್ಕಾರ ಸರ್. ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. ಇದುವರೆಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರವೇಶಾತಿ ಹಾಗೂ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದ್ದವರು ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಅವರು. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ. ತಾಂತ್ರಿಕ ನೆರವು ಚಂದ್ರಹಾಸ್ ಹಾಗೂ ಶಿವಲಿಂಗೇಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು. ರಾಜ್ಯವ್ಯಾಪಿ ಪ್ರಸಾರವಾದ ಈ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.